ಮಜಬಾ ಮಜ ಭಾರತ ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆ ನಗೋದೇ ಇಲ್ಲ ಅಂತ ಮುಖ ಗಂಟು ಹಾಕೊಂಡ್ ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್. ನಗ್ಸೋದು ನಮ್ ಧರ್ಮ, ನಗದೇ ಇದ್ರೆ ಅದು ನಿಮ್ಮ ಕರ್ಮ. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಸಖತ್ತಾಗಿ ವೆಲ್ಕಮ್ ಏನೋ ಮಾಡ್ಕೊಂಡ್ವಿ, ಬಟ್ ಸಖತ್ತಾಗಿ ರೆಡಿ ಆಗಿದ್ಯಾ. ಬಟ್ ಇದು ಏನೋ ಇದು ದಿನಸಿ ಅಂಗಡಿಗೆ ಹೋಗೋರ್ ತರ ಬ್ಯಾಗಿಗೆ ಹಾಕೊಂಡ್ ನೀನು ನಾನ್ ಸೆನ್ಸ್ ಆತರ ಎಲ್ಲ ಮಾತಾಡ. ಇದು ದಿನಸಿ ಬ್ಯಾಗ್ ಅಲ್ಲ, ಇದರಲ್ಲಿ ನನ್ನ ಸಾಹಿತ್ಯ ಭಂಡಾರನೇ ಇದೆ. ಯಪ್ಪ, ಸಾಹಿತ್ಯ ಭಂಡಾರ? ಹೌದು. ಏನಪ್ಪ ಅದು? ನನ್ನ ಅನುಭವವನ್ನೆಲ್ಲ ಧಾರೆ ಎರೆದು ಒಂದು ಅದ್ಭುತವಾದ ಪುಸ್ತಕನ ಬರೆದಿದ್ದೀನಿ. ಈ ಪುಸ್ತಕವನ್ನ ಇವತ್ತು ಅಖಂಡ ಕರ್ನಾಟಕದ ಅಭಿಮಾನಿಗಳ ಸಮ್ಮುಖದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದೀನಿ. ಈ ನನ್ನ ಪುಸ್ತಕ ರಚನೆಗೆ ಹಗಲು ರಾತ್ರಿ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿ ಮುನ್ನುಡಿಯನ್ನ ಬರ್ಕೊಟ್ಟಿರ್ತಕ್ಕಂತಹ ನನ್ನ ಗುರುಗಳಾದ ಎಸ್ ನಾರಾಯಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಒಂದೊಂದು ಅಕ್ಷರನು ತಿದ್ದಿ ತೀಡ್ಸಿ ಕೆತ್ತಿ ಬರ್ಸಿರೋ ಅಂತಹ ನನ್ನ ಪಾಲಿನ ವಿದ್ಯಾದೇವತೆ ಶ್ರುತಿ ಮೇಡಮ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದಕ್ಕಿದ್ದಂಗೆ ಯಾಕಪ್ಪ ಇಂಥ ಭಯಂಕರವಾದ ಡಿಸಿಷನ್ ತಗೊಂಡ? ನಿನ್ ಮಾತನ್ನೇ ಸಹಿಸ್ಕೊಳಕ್ಕಾಗಲ್ಲ. ಮೊದ್ಲೇ ಇನ್ ಬುಕ್ ಬೇರೆ ಬರಿತಾ ಇದೆಯಂತೆ, ಆ ಬುಕ್ ಅಲ್ಲಿ ಅದ್ ಏನಿದೆಯೋ? ಕಂಡಮ್ಮ ಶೀತಲ್, ಈ ಬುಕ್ ರಿಲೀಸ್ ಆದ್ಮೇಲೆ ಎಂತ ಸೆನ್ಸೇಷನ್ ಕ್ರಿಯೇಟ್ ಮಾಡೋದೇ ಗೊತ್ತಾ? ಇವತ್ತು ನಾನ್ ಬರ್ದಿರೋ ಅಂತ ನಾನ್ ಸ್ಟಾಪ್ ನಿರಂಜನ ಪುಸ್ತಕನ ಬಿಡುಗಡೆ ಮಾಡೋದಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು ಬರ್ತಾ ಇದಾರೆ? ಮುಖ್ಯಮಂತ್ರಿಗಳು ಬರ್ತಾ ಇದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದಾರಾ? ಹೌದು. ಕರ್ನಾಟಕ ಕಂಡಂತಹ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಮುಖ್ಯಮಂತ್ರಿ ಯಾವುದೇ ಪಕ್ಷಕ್ಕೆ ಬಂದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೇ ಸರ್ಕಾರ ಬಿದ್ರು ಯಾವುದೇ ಸರ್ಕಾರ ಎದ್ರು ತಲೆ ಕೆಡಿಸ್ಕೊಳ್ತಿರುವಂತಹ ಅಂತಹ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ನನ್ನ ಪುಸ್ತಕ ಬಿಡುಗಡೆ. ಎಲ್ಲರ ಜೋರಾದ ಚಪ್ಪಳೆಯಿಂದ ಸ್ವಾಗತಿಸೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು. ಸರ್, ನಮ್ಮ ಮಜಾ ಭಾರತದ ಸೆಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸರ್. ಬಟ್ ನಮ್ಮ ಕಾರ್ಯಕ್ರಮದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು? ವಾಪಸ್ ಸಲೀಸಾಗಿ ಆರೋಗ್ಯವಾಗಿ ಮನೆಗೆ ಕಳ್ಸೋದು. ಇನ್ನು ಜಾಸ್ತಿ ಆರೋಗ್ಯ ಬರುತ್ತೆ ಸರ್ ನಿಮ್ಗೆ, ಗ್ಯಾರಂಟಿ, ಅದಂತೂ ಪ್ರಾಮಿಸ್. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಏನಿದೆ ಅದು ನನ್ನ ಪುಸ್ತಕ ಬಿಡುಗಡೆ, ನನ್ನ ಅನುಭವನೆಲ್ಲ ಧಾರೆ ಎರೆದು ಬರ್ದಿರುವಂತ ಬುಕ್ ಇದೆ. ದಯವಿಟ್ಟು ಅನಾವರಣಗೊಳಿಸ್ಬೇಕು ಸರ್. ಏನ ನಿಮ್ದ ಫೋಟೋ ಅದು ನಿರಂಜನ್? ಹೌದು, ನಮಗೊಂದು ಪ್ರತಿ ಬೇಕು. ಒಂದೇನ್ ಸರ್, ನಾಲ್ಕು ಕೊಡ್ತೀನಿ ಸರ್. ಅಲ್ಲೇ ಬರ್ತೀನಿ. ಸರ್ ಅಲ್ಲೇ ಬರ್ತೀನಿ ಸರ್, ನಾನೇ ಬರ್ತೀನಿ ಸರ್. ಅಯ್ಯೋ, ಮುನ್ನುಡಿ ಬರೆದವ್ರದ್ದು ಹಿಂದ್ಗಡೆ ಪುಟದಲ್ಲಿ ಫೋಟೋ ಹಾಕಿ ಅವ್ರು ಬರೆದಂತ ಬರವಣಿಗೆ ಎಲ್ಲ ಪ್ರಿಂಟ್ ಮಾಡಿರ್ತಾರೆ. ಹೌದು, ಇದು ಜಿಪ್ ಇಲ್ದೇ ಇರೋ. ಸರ್ ಗೊತ್ತಾಯ್ತು ಸರ್, ನೀವು ನನ್ನ ಮನ್ಸಲ್ಲಿದ್ದೀರಾ ಸರ್? ಎಲ್ಲಿದ್ದೀರಿ? ಮನ್ಸಲ್ಲಿದ್ದೀರಾ ಸರ್? ಇರ್ಲಿ ಇರ್ಲಿ, ಆಯ್ತು ಆಯ್ತು. ಈಗ ಒಳಗಡೆ ಇರೋದನ್ನ ನಾನು ಆಮೇಲೆ ತೋರಿಸ್ತೀನಿ ಸರ್. ಇಲ್ಲ 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 ಆಮೇಲೆ ಇಲ್ಲ, ನಾನು ಓದ್ಬೇಕು, ಇರಿ ಒಂದ್ ನಿಮಿಷ. ಸರ್ ಇದೇನ್ರಿ ಇದು? ಅಯ್ಯೋ, ಅಲ್ಲ ನೀವು ಅಲ್ಲೇ ಕೂತ್ರಿ ಚೆನ್ನಾಗಿರೋದು. ಸರ್ ಏನ್ ಸರ್ ಇದು? ಇಲ್ಲ, ತಾವು ಹೇಳಿದ್ದೇನೋ ಸತ್ಯ ಇದೆ. ಆ ಪ್ರಿಂಟರ್ಸ್ ರೆಡಿ ಮಾಡಿಲ್ಲ, ಹಂಗಾಗಿ ಅರ್ಜೆಂಟ್ ರಿಲೀಸ್ ಮಾಡಕ್ಕೆ ಏನೋ ಪಾಪ ಏನೋ ಮಾಡಿ ಈ ತರ ಬೇಕಾದಷ್ಟು ಆಗ್ತವೆ. ಇನ್ನೊಂದೇನು ನನ್ನ ಕೈಲೇ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಅಪಾಯವೂ ಇಲ್ಲದೆ ಇರೋ ಉಪಯೋಗವೂ ಇಲ್ಲದೆ ಇರೋ ಮುಖ್ಯಮಂತ್ರಿ ಆದ್ರಿಂದ ಏನು ಬೇಕಾದ್ರೂ ರಿಲೀಸ್ ಮಾಡ್ಬೋದು, ಯಾರಿಗೂ ತೊಂದರೆ ಇಲ್ಲ. ಹಾಗಾಗಿ ನಿಮ್ಮ ಅನುಕೂಲ ಆಗ್ಲಿ ಅವರಿಗೆ. ಪಾಪ ಅವ್ರನ್ನ ಬರವಣಿಗೆಗೆ ಯಾಕೆ ಕಲ್ಲು ಹಾಕ್ತೀರ? ಪ್ರಯತ್ನ ಪಡಿಸಿ. ನೀವು ಹೇಳ್ದಾಗೆ ಸರ್,
ರಾತ್ರಿ ಹೊತ್ತು ಇವ್ರು ಓದ್ತಾ ಇದ್ದ ಪುಸ್ತಕದ ಮೇಲೆ ಇವರು ಕವರ್ ಪೇಜ್ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ ಮೊದಲನೇದು. ಅದಕ್ಕೆ ಹೋಲಿಕೆ ಆಗೋ ಥರ ನಾನ್ ಸೆನ್ಸ್ ನಿರಂಜನ ಅಂತ ಪ್ರಿಂಟಿಂಗು ಮಾಡ್ಕೊಂಡಿದ್ದಾರೆ. ನಾನ್ ಸ್ಟಾಪ್ ಸರ್ ಅದು. ನಾನ್ ಸ್ಟಾಪ್ ಅದು ಸರ್ ಆದ್ರೆ ಇದು ನಾನನ್ನ ತೆಗೆದ್ಬಿಟ್ರೆ ಸರಿಯಾಗಿರ್ತದೆ. Correct. ಸ್ಟಾಪ್ ನಿರಂಜನ್ ಈ ತರದ ನಾನ್ ಸೆನ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ನನಗೇನ್ ನೀನ್ ಈ ತರ ಮಾಡ್ಕೊಂಡು ಹೋಗಿ ಒದೆ ತಿನ್ನೋದಾದ್ರೆ ನಮ್ಗೇನ್ ಬೇಜಾರಿಲ್ಲ. ಅಲ್ಲ, ದುರಂತ ಏನು ಅಂದ್ರೆ ಮುನ್ನುಡಿ ನಾನ್ ಬರ್ಕೊಟ್ನಂತೆ ಎಲ್ಲ ಪುಟಗಳನ್ನ ತಿದ್ದಿ ತೀಡಿದ್ರಂತೆ ನೀವು ನೋಡಿ. ಓ, ಹಾಗಾದ್ರೆ ಈಚೆದ್ ಮಾತ್ರ ನೀವು ನೋಡಿದ್ದೀರಾ, ಒಳಗಡೆದೆಲ್ಲ ನೋಡಿ. ಈಗ ಅನುಮಾನ ಪಡ್ಬೇಕಾಗಿರೋದು ನಾನು ಇವ್ರ ಮೇಲಲ್ಲ. ಕರೆಕ್ಟ್ ಸರ್, ಏನ್ ಹೇಳಿದ್ರಿ ಸರ್? ನೋಡ್ದ್ಯಾ? ಸೇಫ್ ಆಗಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹ್ಞೂ ಸರ್, ನಾನು ಹೇಳ್ಬೇಕಾಯ್ತು ಈ ಥರದ್ದು ನಾನ್ ಸ್ಟಾಪು, ನ್ಯೂ ಸೆನ್ಸು ಇವೆಲ್ಲ ಸ್ಟಾಪು ಇವೆಲ್ಲ ಬೇಡಪ್ಪ. ಇಲ್ಲ ಸರ್, ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ಮಜವಾಗಿರೋದು ಅಂತದೆಲ್ಲ ನಾವು ನಿಮ್ಗೆ ತೋರಿಸ್ತೀವಿ ಶೋನಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚರ್ಮದಲ್ಲಿ ಹೊಲ್ದಿರ್ತಕ್ಕಂಥ ಸೀಟಲ್ಲಿ ತಾವು ದಯವಿಟ್ಟು ಕೂತ್ಕೋಬೇಕು ಅಂತ. ನಿರಂಜನ್, ಹೇಳೋ. ನಿಂಗೆ ನೀರೊಳಗೆ ಮರ ಕಡಿಯೋನು, ಕೊಡ್ಲಿ ಬೀಳೋದು, ದೇವ್ರು ಬರೋದು, ಆಶೀರ್ವಾದ ಮಾಡೋದು, ಮೂರ್ ಕೊಡ್ಲಿ ಕೊಡೋದು, ಈ ಕತೆ ಏನಾದ್ರು ಗೊತ್ತಾ? ಏನಕ್ಕೆ ಗೊತ್ತಿಲ್ಲ, ಖಂಡಿತ ಗೊತ್ತು. ಬಟ್ ಇವಾಗ ಯಾಕೆ ಆ ಕತೆ ನೆನಪು ಮಾಡ್ಕೊಂಡಿದ್ಯಾ? ನಿನಗೆ ಆ ತರದ್ದು ಒಂದು ಅಪಾರ್ಚುನಿಟಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತೀನಿ, ಯಾಕೆ ಕೇಳ್ತೀಯ ಅದನ್ನ? ಬೇಡದೇ ಇರೋದನ್ನ ನೀರೊಳಗೆ ಹಾಕಿ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಬೇಜಾನ್ ವಾಪಸ್ ತಗೊಂಡ್ಬಿಡ್ತಾ ಇದ್ದೆ. ಆ ಕತೆ ಹೇಳೋದಕ್ ಬರ್ತಾ ಇದೆ ನಮ್ಮ ಚಿಲ್ಲರ್ ಪಾರ್ಟೀಸ್. ಏನ್ ಗುರು, ಹಸಿ ಮರನೇ ಕಡಿತಿದ್ಯಾ, ತಪ್ಪಲ್ವಾ? ಹಾ, ಸಾರಿ ತಪ್ಪೆಲ್ಲ ಲೆಕ್ಕ ಹಾಕ್ತಾ ಕೂರ್ಬಾರ್ದು, ದುಡ್ಡು ಮಾಡ್ತಿರ್ಬೇಕ ಅಷ್ಟೇ. ತಪ್ಪು ಮಾಡಿದ್ರೆ ದೇವ್ರು ಬಂದು ಕಣ್ಕಿತ್ಕೋತಾನೆ. ಓಹ್, ಈಗ ನೀನ್ ಒಣಗಿದ್ ಮರನೇ ಕಟ್ ಮಾಡ್ತಿದ್ಯಾ, ದೇವ್ರು ಬಂದ್ ಚಪ್ಪಾಳೆನ ಹೊಡ್ದ? ಇಲ್ಲ, ಒಳ್ಳೇದ್ ಮಾಡ್ದಾಗ ಬಂದ್ ಚಪ್ಪಾಳೆ ಹೊಡಿದೇ ಇರೋ ದೇವ್ರು ಕೆಟ್ಟದ್ ಮಾಡ್ದಾಗ ಮಾತ್ರ ಬಂದ್ ಕಣ್ಚಿಸ್ತಾನ? ಹೋಗಲ್ಲೇ, ಹೋಗ್ ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ ಗುರು, ಇದ್ದಿದೆ ಒಂದ್ ಕೊಡ್ಲಿ. ಏನಾಯ್ತು? ಕೊಡ್ಲಿ ಬಾವಳಕ್ ಬಿದ್ದಾಯ್ತಾ? ಹೌದು. ಬಾರ ಇಲ್ಲಿ. ನಮ್ ಶೀತಲು ಒಂಥರ ದೇವಿ ಅವತಾರನೆ, ಅವ್ರನ್ನೇ ಬೇಡ್ಕೋ. ಶೀತಲ್ಲು ನನ್ ಡಾರ್ಲಿಂಗು, ದೇವಿ ಅಲ್ಲ. ಅದೇನ್ ಹೇಳ್ದೆ ಅಂದ್ರೆ, ಶೀತಲ್ ನನಗ್ ಡಾರ್ಲಿಂಗ್ ಅಂದೆ, ಶೀತಲ್ಗೆ ನಾನ್ ಡಾರ್ಲಿಂಗ್ ಅಂತ ಹೇಳುದ್ನಾ? ಯಾ ನಿನ್ನ. ಹಾ, ಇವಳು ಕೇಶ ರಾಶಿ ಸೌಂದರ್ಯಕ್ಕೆ ರಾಶಿ ರಾಶಿ ಬಳ್ಳಾರಿದ ಕಬ್ಬಿಣದ ಗಣಿನೇ ಬರಿಬಹುದು. ಇನ್ನೇಳು ಕಲ್ಲರ್ಗೆ ಕೋಲಾರ ಚಿನ್ನದ ಗಣಿನೇ ಬರಿಬಹುದು. ನಗುಗೆ ಇಡೀ ಮೈಸೂರ್ನೇ ಬರಿಬಹುದು. ಕಂದ, ವಾಟ್ಸ್ ಯುವರ್ ಪ್ರಾಬ್ಲಮ್? ಓಹೋ, ಇಂಗ್ಲಿಷ್ ಪ್ರಾಬ್ಲಮ್. ಕಂದ, ಏನಾಯ್ತು? ನನ್ ಕೊಡ್ಲಿ ಬಾವಿ ಒಳಗಡೆ ಬಿದ್ದೋಯ್ತು. Is it? Just a minute. ಕಂದ, ಈ 3 ಕೊಡಲಿಗಳಲ್ಲಿ ಯಾವ್ದು ನಿಂದು? ಕಬ್ಣದ್ದು. ಆಹಾ, ನಿನ್ನ ಹಾನೆಸ್ಟಿಗೆ ಮೆಚ್ಚಿ 3 ಕೊಡಲಿಗಳನ್ನು ನಿನಗೆ ಕೊಡುತ್ತಿದ್ದೇನೆ. ಹೌದಾ? ಹೌದು. ಗುರು, 3 ಕೊಡ್ಲಿನೂ ನಂಗೆ ಅಂತೆ. ಲಾ ನಿಂತ್ಕಳ. ಅಲ್ಲೇ ಸೂಪರ್ ಐಡಿಯಾ. ಹಲೋ ಚಿನ್ನ, ಅರ್ಜೆಂಟ್ ಆಗಿ ಕಾಡಿಗೆ ಬಾ. ನಾನ್ ಚಿಕ್ಕವನಿದ್ದಾಗ ದೊಡ್ಡೋರು ಹೇಳೋರು, ಕಪ್ಪೆ ಕಲ್ಲು ಹೊಡಿಬೇಡ, ಮಾತ್ ಬರ್ದಿರೋ ಹೆಂಡತಿ ಸಿಗ್ತಾಳೆ ಅಂತ. ಆದ್ರೆ ನಂಗೆ ಈಗ ಅನಿಸ್ತಿದೆ, ನಾನ್ ಕಪ್ಪೆ ಕಲ್ಲು ಹೊಡಿಬೇಕಿತ್ತು. ನನ್ನ ಹೆಂಡತಿ ಎಷ್ಟು ಮಾತಾಡ್ತಿರ್ತಾಳೆ ಗೊತ್ತಾ? ಅವಳ ನಾಲ್ಗೆ ಎಷ್ಟು ಉದ್ದ ಇದೆ ಅಂದ್ರೆ, ಬೆನ್ನಲ್ಲಿ ನಾವೇ ಆದ್ರೆ ನಾಲ್ಗೆಲ್ಲೇ ಕೆರ್ಕೊಳ್ತಾಳೆ. ಹೋ ಬಂದ್ಯಾ ಚಿನ್ನ? ಯಾಕೆ ಚಿನ್ನ? ನನ್ನ ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ಡೌಟ್ ಚಿನ್ನ ನಿನ್ಗೆ? ಅಗ್ನಿಸಾಕ್ಷಿ ಹೀರೋಯಿನ್ ಸನಿದಿದ್ದಾಳಲ್ಲ, ಇದೇ ಬಾವಿಯಲ್ಲಿ ನೀರ್ ತಗೊಳಕ್ ಬಂದಿದ್ಲು. ಹೌದಾ? ಹ್ಞೂ, ನೀನ್ ಅವ್ರ ದೊಡ್ಡ ಫ್ಯಾನ್ ಅಲ್ವಾ, ಅದಕ್ಕೆ ತೋರ್ಸೋಣ ಅಂತ ಕರ್ದೆ. ಬಾಬಾ ಬಾವಿ ನೋಡೋಣ. ನೋಡು, ಇದೇ ಬಾವಿ. ನಾ ಮೇಲ್ ಹತ್ ನೋಡ್ಲಾ? ಹ್ಞೂ, ಹತ್ತು. ಅದಕ್ಕೆ ತಾನೇ ಕರ್ದಿರೋದು.
ನಂಗೇನು ಕಾಣಿಸ್ತಾನೆ ಇಲ್ಲ. ಹ ಕಾಣಿಸ್ತಿಲ್ವಾ? ಒಂದ್ ನಿಮಿಷ ಸ್ವಲ್ಪ ಕುತ್ಕೊಂಡ್ ನೋಡಂತೆ. ಯಾಕೆ? ನೀರೆಷ್ಟ್ ತಿಳಿಯಾಗಿ ಕಾಣ್ತಿದೆ ಅಲ್ವಾ? ಹೌದು ಮೀನು, ರೀ. ಕಪ್ಪೆ ಎಲ್ಲ ಕಾಣ್ತಿದೆ ಅಲ್ವಾ? ಹೌದು ರೀ. ಇನ್ ಸ್ವಲ್ಪ ಬಗ್ಗು, ಯಾಕೆ? ಈ ಕಪ್ಪೆನು ಕಾಣುತ್ತೆ. ಅಲ್ಲೊಂದ್ ಮೊಸಳೆಳು ಇದೆ. ಹಬ್ಬ ಪೀಡೆ ತೊಲಗ್ತು. ಇವಾಗ ನೋಡಿ ನಾನು ಹೆಂಗ್ ಡವ್ ಮಾಡ್ತೀನಂತ. ಕಂದ, ಏನಾಯ್ತು? ನೆಟ್ವರ್ಕ್ ಇದೆ ನಿಮ್ಮ ಹತ್ರ? ಇದೆ. ಯಾಕೆ? ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ತೀರಾ? ಓ ಎಸ್. ನಿಮ್ ಪಾಸ್ವರ್ಡ್? ತಥಾಸ್ತು. ಥ್ಯಾಂಕ್ ಯು. ಒಂದ್ ಸೆಲ್ಫಿ ತಗೊಳ್ಳೋಣವಾ? ಓ ಎಸ್. ಸ್ಟೇಟಸ್ ಹಾಕೋಣ ಅಂತ ಸೆಲ್ಫಿ ವಿತ್ ದೇವಿ ನಿಯರ್ ಹೆಲ್. ಹೆಂಗೆ? ಗೂಬೆ ನನ್ ಮಗನೇ, ಇದು ಹೆಲ್ಲಲ್ಲ, ವೆಲ್ಲು. ಓ ಹೌದಾ, ಸರಿ ಸರಿ. ಕಂದ, ಏನಾಯ್ತು? ನನ್ನ ಹೆಂಡತಿ ಬಾಯ್ ಮಿಸ್ಟೇಕ್ ಆಗಿ ಬಾಯ್ ಒಳಗೆ ಬಿದ್ದೋದ್ಲು. ಕರೆಂಟ್ ಇಲ್ದೆ ಲೈಟ್ ಒಂದ್ ಸೆಕೆಂಡ್ ಉರಿಯಲ್ಲ. ಹಂಗೆ ಅವಳಿಲ್ದೆ ನಾನು ಒಂದ್ ಕ್ಷಣನೂ ಬದುಕಲ್ಲ. ಕಳ್ಳನ್ ಮಗನೇ, ನೀನೇ ಬೇಕು ಬೇಕಂತ ತಳ್ಳಿ ಬಾಯ್ ಮಿಸ್ಟೇಕ್ ಅಂತೇಳಿ ಡವ್ ಮಾಡ್ತಿದ್ಯಾ? ನಾನೇ ತಳ್ದಂತ ನೀವ್ ಹೆಂಗ್ ಹೇಳ್ತೀರಾ? ಈ ಕಾಡಲ್ಲಿ ಒಂದೇ ಒಂದ್ CC ಕ್ಯಾಮರಾ ಇಲ್ಲ. ಕಳ್ಳರ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೆ CCTV ಫುಟೇಜ್ ಬೇಕಾಗಿಲ್ಲ ಕಂದ. ನೀವು ಮ್ಯಾಚ್ ನೋಡ್ದೆ ಕಮೆಂಟ್ ಹೇಳ್ತಿದ್ದೀರಾ, ಇದು ತಪ್ಪು. ಇವಾಗ ಏನ್ ನನ್ನ ಹೆಂಡತಿನ ತಂದ್ಕೊಡಕ್ಕಾಗುತ್ತೋ ಇಲ್ವೋ? ಸರಿ ಸರಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಸ್. ನನ್ನ ಹೆಂಡತಿ ಹೆಂಗಿರ್ತಾಳ ಗೊತ್ತಾ? ಹೇಗಿರ್ತಾಳೆ? ಐಶ್ವರ್ಯ ರೈನಾ ದಿನಕ್ 3 ಸಾಲಿ ಸೋಪ ಲದ್ದಿ ಉಜ್ಜಿ ತೊಳಿತಿದ್ದಿದ್ರೆ ಹೆಂಗಿರ್ತಿದ್ಲೋ ಹಂಗೆ ಇರ್ತಾಳೆ. ಕಂದ, ಬಾಯಿಲ್ಲಿ. ಏ ಥು, ಒಳ್ಳೆ ಬರ್ಮಾ ಬಸಲ್ಲಿ ಡ್ಯಾಶ್ ಡ್ಯಾಶ್ ಮಾರೋ ನಂಗಿದ್ಯಾ? ನಿನಗೆ ಐಶ್ವರ್ಯ ರೈಗಿಂತ ಚೆನ್ನಾಗಿರೋ ಹುಡುಗಿ ಬೇಕಾ? ಯಾಕೆ, ನಮ್ ರಾಘವೇಂದ್ರ ಆದ್ರೆ ಸಾಕಾಗಲ್ವಾ? ಅಯ್ಯೋ, ನಾನು ಐಶ್ವರ್ಯ ಅಂತ ಹೇಳಿದ್ರೆ ಶಿಲ್ಪಾ ಶೆಟ್ಟಿ ರೇಂಜ್ ಅಲ್ಲಾದ್ರೂ ಬರ್ಬೋದು ಅನ್ಕೊಂಡೆ. ಆದ್ರೆ ದೇವಿ ಅದು ರಾಘವೇಂದ್ರ ಅನ್ಬಿಟ್ರಲ್ಲ. ರಾಘವೇಂದ್ರ ಗಂಡು ಹೆಣ್ಣು? ಅಯ್ಯೋ, ರಾಘವೇಂದ್ರ ಗಂಡು ಹೆಣ್ಣು ನಂಗೆ ಒಂದು ಅರ್ಥ ಆಗ್ತಿಲ್ಲ. ಎಂತ ಹುಡುಗಿ ಬರ್ಬೋದು? ಅಯ್ಯೋ, ಎಂತ ಹುಡುಗಿ ಬರ್ಬೋದು? ಕಂದ, ಲುಕ್ ಎಟ್ ಹಿಯರ್. ಇವಳೇನಾ ನಿನ್ ಹೆಂಡತಿ? ಹಾ, ನೋಡಕ್ ಹರಿಪ್ರಿಯ ತರನೇ ಬೆಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇವಳೆ ಅಂತ ಹೇಳ್ತೀನಿ. ಒಂದ್ ನಿಮಿಷ. ಇವಳು ಅಲ್ಲ ದೇವಿ. ಇವಳು ಅಲ್ವಾ? ಸರಿ ಸರಿ, ಕರ್ಕೊಂಬರ್ತೀನಿ. ಹರಿಪ್ರಿಯನ್ ತರ ಬೆಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಹಾಗೆ ಕಂದ, ಇವಳೇ ಹೆಂಡತಿ? ಇವಳಲ್ಲ. ಇವಳು ಅಲ್ವಾ? ಸರಿ ಸರಿ, ನಿನಗೆ ಐಶ್ವರ್ಯಗಿಂತ ಚೆನ್ನಾಗಿರೋ ಹುಡುಗಿನೇ ಕರ್ಕೊಂಬರ್ತೀನಿ. ನಾನು ನಿಮ್ಮ ಹೆಂಡತಿ ತಾನೆ, ನೀವು ನನ್ನ ಗಂಡ ಅಲ್ವಾ? ಎತ್ತೆ ಕಾಯಿನ ಎತ್ತಲ್ಲೇ. ಇನ್ ಬೇಡ ಅಂತ ತಾನೇ ಇಷ್ಟೆಲ್ಲ ಡವ್ ಮಾಡ್ತಿರೋದು. ದೇವಿ ಬಂದಾಗ ಏನಾದ್ರೂ ಇವನೇ ನನ್ ಗಂಡ ಅಂದ್ರೆ ಅಷ್ಟೇ ಕತೆ, ಸಾಯಿಸ್ಬಿಡ್ತೀನಿ. ಕಂದ, ಕಮ್ ಹಿಯರ್. ಹಾ, ನೋಡಕ್ ಸಾನ್ವಿ ತರನೇ ಇದ್ದಾಳೆ. ಇವಳೆ ಅಂದ್ಬಿಡ್ತೀನಿ. ಇವಳೆ ಅಂತ 1 ಸೆಕೆಂಡ್ ನೋಡ್ತೀನಿ. ಇವಳಲ್ಲ. ಇದನ್ ಬಾವಿನ ಇಲ್ಲ ಹಳೆ ಗುಜ್ರಿ ಸಾಮಾನ ಕೊಟ್ಟೊಟ್ಟಿನ. ನಿನ್ನ ಯೋಗ್ಯತೆಗೆ ಇದು ಜಾಸ್ತಿನೇ. ಗರ್ಲ್ಸ್, ಇನ್ ಮುಂದೆ ಇವನೇ ನಿಮ್ ಗಂಡ.
ಸ್ವಲ್ಪ ತಾಳು ಮಗಳೇ. ಡಾರ್ಲಿಂಗ್, ನಿಮ್ಗೆ ನಾನು ಇಷ್ಟ ಅಂತ ಹೇಳಿ ಯಾಕೆ ನಾನ್ ಚೆನ್ನಾಗಿಲ್ವಾ? ನೋಡ್ಯಾ, ನೀನ್ ಚೆನ್ನಾಗಿಲ್ವಂತೆ. ನನ್ನೊಳಗೆ ನಾನೇ ಇಷ್ಟ. ಕಿತ್ತಾಡ್ಬೇಡಿ. ಇಬ್ರು ವಾರಕ್ ಮೂರ್ ದಿನ ಸಂವಾದ ಹಂಚ್ಕೊಂಡು ಬೆಂಡೆತ್ತಿ ಬ್ರೇಕ್ ಹಾಕಿ ಹಬ್ಬ ಮಾಡ್ಬಿಡಿ. ಪಾಪ ಬೆಡ್ ರೆಸ್ಟ್ ತಗೊಳ್ಳಿ. ನನ್ನನ್ ಕಾಪಾಡೆ ದೇವಿ, ಸ್ವಲ್ಪ ತಾಳು ಮಗಳೇ. ನನಗ್ ನನ್ ಗಂಡ ಇಲ್ದೆ ಬದುಕಕ್ ಆಗಲ್ಲ ದೇವಿ. ನಿನ್ನ ಗಂಡನ್ಗೆ ಬುದ್ಧಿ ಬರೋ ತನಕ ಅವನ ಅಲ್ಲೇ ಇರ್ತಾನೆ. ಅದಾದ್ಮೇಲೆ ಅವನನ್ನ ನಾನೇ ನಿನ್ ಬಳಿಗೆ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನಿನ್ಗೆ ಪ್ರೇಮಲೋಕದ ಮನ್ಮಥನ್ನೇ ಕರೆಸ್ತೀನಿ. ಮಗಳೇ, ಇವನೇ ನಿನ್ನ ಪ್ರೇಮಲೋಕದ ಮನ್ಮಥ. ನನಗೆ ಯಾವ ಮನ್ಮಥನೂ ಬೇಡ. ನನ್ಗೆ ನನ್ ಗಂಡನೇ ಮನ್ಮಥ. ರೀ ರೀ ವಾ 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 ಚಿಲ್ಲರ್ ಪಾರ್ಟೀಸ್. ಒಂದ್ ನಿಮಿಷ ನಿರಂಜನ್, ಇದು ಬಾವಿ ಅಲ್ಲ, ಇದು ಬ್ರಹ್ಮಾಂಡ. ಇದು ಈ ತರ ಒಂದು ಬಾವಿ ಎಲ್ಲಾನ ಇದ್ರೆ ಅಡ್ರೆಸ್ ಕೊಡ್ರಪ್ಪ ಮಕ್ಕಳ, ನಾವು ಹೋಗಿ ಹುಡ್ಕೊಂಡ್ ಬರ್ತೀವಿ. ಮದ್ವೆಗೆ ಇನ್ನೂ ಒಂದ್ ತಿಂಗಳೇ ಆಗಿಲ್ಲ, ಆಲ್ರೆಡಿ ಈ ತರದ್ ಒಂದ್ ಸ್ಕೆಚ್ ಆಗ್ತಾ ಇದೆಯಾ? ಆಗಲ್ಲ ಮೇಡಮ್, ಇದ್ದಿರೋರ್ನ ಎತ್ಕೊಂಡ್ ಬರೋಣ ಅಂತ. ಒಂದ್ ತಳ್ಳಿ 3 ಎತ್ಕೊಂಬರೋಣ ಅಂತನಾ? ಅಲ್ಲ, ನಾನು ಏನ್ ಮಾತಾಡ್ದು ಅಪಾರ್ಥ ತಿಳ್ಕೊತಾರೆ ಇಲ್ಲಿ. ಹೋಗ್ಲಿ ಬಿಡಿ, ನಂದು ನನ್ನ ಬಾವಿದು ವಿಚಾರ ಆಮೇಲೆ ಇಡೋಣ. ಈಗ ಸದ್ಯಕ್ಕೆ ಈ ಬಾವಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ. ಸರ್, ಹೇಗಿತ್ತು ಸರ್? ಅತಿ ಆಸೆ ಗತಿ ಕೇಡು ಅಂತ ಒಂದು ಲೆಸನ್ ಅದು. ನಾವು ಓದುವಾಗ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಅದು. ನಮ್ಮ ಸೂಪರ್ ಕಲಾವಿದರೆಲ್ಲ ಅಜ್ಜಿ ಆಗ್ಬಿಟ್ರಿ ಇವತ್ತು, ಅದೇ ನಮ್ಗೆ ಡಿಸಪಾಯಿಂಟ್ಮೆಂಟ್. ಪ್ರಾಣ್ಯ ಎಳೆಯುವಾಗ ನೀನ್ ಎಳ್ದಿ ಅವನೇ ಅವನೇ ಬಂದ. ನೀನ್ ಎಳ್ದಿಲ್ಲ, ಗೊತ್ತು ನಂಗೆ, ನೀನ್ ಎಳೆಯಕ್ಕಾಗಲ್ಲ. ಅವಳು ಬಜಾರಿ, ಅವಳು ಎಳ್ದಿರ್ತಾಳೆ, ಎಳಿತಾ ಇದ್ದೆ ಸರ್. ನೀನ್ ಎಳ್ದಿದ್ದಲ್ಲ, ನಾನು ಕುತ್ತಿಗೆ ಇಸಕ್ಬಿಡ್ತೀಯ ಅನ್ಕೊಂಡೆ ನಾನು. ನೀನ್ ಹೋಗಿದ್ ಫೋರ್ಸ್ ಆತರ ಇತ್ತು. ಆಮೇಲೆ ನೀನ್ ಅದ್ಭುತ ಕಣೋ, ಬಹಳ ಚೆನ್ನಾಗಿ ಫುಲ್ ಸ್ಕಿಟ್ ನ ನೀನ್ ಬಹಳ ಚೆನ್ನಾಗಿ ಕ್ಯಾರಿ ಮಾಡಿದೆ. ಅಂದ್ರೆ ನಿನ್ಗೆ ಅಷ್ಟೊಂದು ಆಸೆ, 3 ಜನ, ಅದರಲ್ಲಿ ಶೀತಲ್ ಬೇರೆಯಾ? ಎಲ್ಲ ಬಿಟ್ಟು ಶೀತಲ್ನ ಕೇಳ್ತಿಲ್ಲ ನೀನ್. ಲೈ ಓಕೆ, ಚೆನ್ನಾಗಿತ್ತು, ವೆರಿ ಗುಡ್, ಸೂಪರ್. ಥ್ಯಾಂಕ್ ಯು ಸರ್. ನೀನು ನನ್ನ ಡಾರ್ಲಿಂಗ್ ಕಣೋ. ಥ್ಯಾಂಕ್ ಯು ಮೇಡಮ್. ಒಂಥರ ಕಣ್ಣಿಗೆ ಹಬ್ಬ ಮಕ್ಳ, ಅಷ್ಟು ಚೆನ್ನಾಗಿತ್ತು ನಿಮ್ಮ ಆಕ್ಟಿಂಗು. ಥ್ಯಾಂಕ್ ಯು ಮ್ಯಾಮ್. ಅದ್ ಎಷ್ಟು ಮುದ್ದಾಗಿ ಒಬ್ಬೊಬ್ಬರು ಎಂಟ್ರಿಲು ವಯಸ್ಸಿಗೆ ಮೀರಿದ ಪಾತ್ರಗಳನ್ನ ಮಾಡಿದೀರಾ. ನನ್ಗೊಂದು ಆಸೆ ಏನ್ ಗೊತ್ತಾ, ಈ ಸೌರವ್ ಜೊತೆ ನೀವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ರಿ. ಅವ್ನ ಆ ಕಡೆ ಎಳ್ದು ಈ ಕಡೆ ಎಳ್ಕೊಂಡು, ನೀವಿಬ್ರು ಸೂಪರ್ ಆರ್ಟಿಸ್ಟ್. ಪ್ರಾಣ್ಯ ಒಂದ್ ಕಡೆ, ಸೃಷ್ಟಿ ಒಂದ್ ಕಡೆ, ಅದ್ಭುತವಾದ ಆರ್ಟಿಸ್ಟ್. ಅವ್ರಿಬ್ಬರಿಗೂ ಜುಗಲ್ ಬಂದು ಒಂದ್ ಸಾಂಗ್, ಒಂದ್ ಡ್ಯಾನ್ಸ್ ನೋಡ್ಬೇಕು ಅಂತ ನನಗೆ ಸೀರಿಯಸ್ ಆಗಿ ಇಬ್ರು ಡ್ಯಾನ್ಸ್ ಮಾಡ್ಬೇಕು. ಓಕೆನಾ? ಎಸ್, ಮ್ಯೂಸಿಕ್.
ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೋಡಿ ಅಜ್ಜಿ ಚಿಕ್ಕ ಹುಡುಗಿ ಆಗ್ತಾ ಇದೆ. ನಿನಗೆ ಏನ್ ಹೇಳ್ಬೇಕು ಮಗಳೇ, ಇಷ್ಟು ಸಣ್ಣ ವಯಸ್ಸಿಗೆ ದೇವ್ರು ಅಷ್ಟೊಂದು ಕಲೆ ಕೊಟ್ಟಿದ್ದಾನಲ್ಲ, ಫಿದಾ ಆಗ್ಬಿಟ್ಟಿದೀನಿ ನಾನಂತೂ ನಿನಗೆ. ಒಂದ್ ಹೇಳ್ಬೋದು, ನಮ್ಮ ಕಾಲದಲ್ಲಿ ಈ ವಯಸ್ಸಿಗೆ ಇಷ್ಟೊಂದೆಲ್ಲ ಪ್ರಚಾರ ಸಿಕ್ಕೋ ರೀತಿಯಲ್ಲಿ ನಾವು ಪಾತ್ರ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನಾರಾಯಣ್ಗೂ ಅನುಭವ ಇರ್ಬೋದು ಅಥವಾ ಇವ್ರಿಗೂ ಇರ್ಬೋದು. ಆಮೇಲೆ ಅಷ್ಟು ಧೈರ್ಯವಾಗೂ ಮಾಡಕ್ ಶಕ್ತಿ ಇತ್ತು ನಮ್ಗಿಲ್ಲ, ಗೊತ್ತಿಲ್ಲ. ಅವ್ರ ವಯಸ್ಸಿಗೆ ಮೀರಿದ ಅಂದ್ರೆ ಪಾತ್ರಗಳನ್ನ ಅದ್ದೂರಿಯಾಗಿ ಮಾಡಿದ್ದಾರೆ. ಅಂದ್ರೆ ಇವ್ರ ಮುಂದೆ ಯಾವ್ಯಾವ ತರದಲ್ಲಿ ಒಳ್ಳೊಳ್ಳೆ ಹೆಸರನ್ನ ಪಡಿಬಹುದು ಅನ್ನೋದಕ್ಕೆ ಈಗಲೇ ಒಂದು ಮುನ್ಸೂಚನೆ ಈ ವೇದಿಕೆ, ನಿಮ್ಮ ಮಜಾ ಭಾರತ ವೇದಿಕೆ ಅಂತ ನಾನು ಹೇಳ್ತಾ ಇದ್ದೆ. ಒಳ್ಳೊಳ್ಳೆ ನಟನಟಿಯರಾಗ್ತಕ್ಕಂಥ ಸಾಮರ್ಥ್ಯ ನಿಮ್ಮೆಲ್ರಿಗೂ ಇದೆ. ಇದನ್ನ ಹೀಗೆ ಬೆಳೆಸ್ಕೊಂಡೋಗಿ ಅಹಂ ಬರದಂಗೆ ನಾನು ಒಳ್ಳೆ ನಟಿ ಅಂತ ನೀವೇ ಅವತ್ತು ಒಳ್ಳೆ ನಟ ಅಂತ ಅಂದ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿ. ನಿಮಗೆ ನಿರ್ದೇಶಕರು ಏನು ಹೇಳ್ಕೊಡ್ತಾರೋ, ಆಮೇಲೆ ಕಥೆನೂ ಚೆನ್ನಾಗಿದೆ, ಒಂದು ನೀತಿನೂ ಇದೆ. ನೀತಿ ಜೊತೆ ಒಳಗೆ ಆರೋಗ್ಯವಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಾ, ಒಂದು ಕತೆ ಇದೆ ಅದರೊಳಗೆ. ಅದ್ದೂರಿ, ಅದ್ಭುತ, ಬಹಳ ಚೆನ್ನಾಗಿದೆ, ಸೊಗಸಾಗಿದೆ. ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಆಕ್ಟಿಂಗ್ ಕ್ಲಾಸಿಗೆ ಬನ್ನಿ, ಜಾಸ್ತಿ ಹೇಳ್ಕೊಡ್ತೀನಿ. ಓಕೆ, ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಗೂಬೆಗಳೇ, ನಿಮ್ಮ ಭಯವೂ ನನಗಿಲ್ಲ, ನನ್ನ ಭಯವೂ ನಿಮಗಿಲ್ಲ. ಏನೋ ನಿನ್ ಪ್ರಾಬ್ಲಮ್, ಬೆಳಿಗ್ಗೆ ಬರ್ತಾ ಅದೇನೋ ಸಾಯ್ತಿ ಅಂತ ಬಂದೆ, ಸೈಕಲ್ ಕಿರೀಟ ಅದೇನೋ ಕತ್ತಿ ಎಲ್ಲ ಒಂದ್ ಇಟ್ಕೊಂಡ್ ನಿಮಿಷ ಬರ್ತಾ ಇರು, ಇದ್ಯಾ? ನಿಮಿಷ ಇರು. ಈಗ ಏನ್ ನನ್ನ ಕುದುರೆ ಅವತಾರ ಹೆಂಗೆ ಏನಿದು ಎದೊಳುತ್ತೆ, ಅಂತ? ಕಮಾನ್ ಗೋಡ ಎದೊಳು ಮೇಲೆ. ಇಲ್ಲಿ ಏನಂತಾರೆ ಅದಕ್ಕೆ, ಎದುರಾಳಿಗಳೇ ಹತ್ರ ಬಂದ್ರೆ ಚೂಚು ಬಿಡ್ತೀನಿ. ಸಮಾಧಾನ ಸಮಾಧಾನ. ಏನ್ ಅವತಾರ, ಏನು ಏನಕ್ ಸೈಕಲ್, ಏನಕ್ ಕತ್ತಿ, ಏನ್ ನಿರಂಜನ, ನಿನ್ ಕುದುರೆ ಉದ್ದೀಪನ ಸೇವನೆ ಮಾಡಿದೆ. ಇಲ್ಲ ನೋಡಿ, ನನ್ನ ಕುದುರೆ ನೋಡಿ, ಆ ಕಡೆ ಯಾರೋ ಮೂಲೆ ಆಗ್ತಾರೆ ಅಂತ ಆ ಕಡೆ ನೋಡ್ತಾರೆ. ಇದು ಆಕ್ಚುಲಿ ಅವತಾರ ಅಲ್ಲ, ಇದು ಒಂದು ದಂತಕಥೆ. ಈ ಕತೆ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಇದೆ. ಆದ್ರೆ ಈ ಕತೆ ನಂದಲ್ಲ, ಬದಲಾಗಿ ಮುಖ್ಯಮಂತ್ರಿ ಚಂದ್ರು ಸರ್ದು. ಸರ್, ಈ ಸೈಕಲ್ಲು, ಈ ಕತ್ತಿ, ಈ ಕಿರೀಟ, ಇದು ನೋಡಿದ್ರೆ ನಿಮಗೆ ಏನ್ ನೆನಪಾಗುತ್ತೆ? ಏನ್ ಹೇಳಿ ಸರ್. ಹೇಳ್ತೀನಿ. ನಾನು 35 ಅಥವಾ 40 ವರ್ಷಗಳ ಹಿಂದೆ ಕಲಾಕ್ಷೇತ್ರದಲ್ಲಿ ವಿಗಡ ವಿಕ್ರಮರಾಯ ನಾಟಕ ಮಾಡ್ತಿದ್ದೆ. ಬಹಳ ಒಳ್ಳೆ ನಾಟಕನೇ. ನಾನು ಸೈಕಲ್ ಅಲ್ಲಿ ಹೋಗಿ ಬರ್ತಿದ್ದೆ ನಾಟಕಕ್ಕೆ ಅಂತ. ನಾನು ವಿಕ್ರಮರಾಯನ್ ರೋಲ್, ಕಿರೀಟ ಹಾಕೊಂಡು ಇದೇ ತರ ಡ್ರೆಸ್ ಇನ್ನು ಜೋರಾಗಿ ಹಾಕೊಂಡಿದ್ದೆ, ನಾಟಕ ಮಾಡಿ. ಅಷ್ಟೊತ್ತಿಗೆ ನಾವು ಒಳಗಡೆ ಜಗಳ ಆಗಿ ಅವನ ಮಧ್ಯದಲ್ಲೇ ನನ್ನ ಬಟ್ಟೆ ಎಲ್ಲ ಬಿಚ್ಕೊಟ್ಟಿದ್ದೆ. ಅದ್ರೊಳಗಡೆ ಟ್ರಂಕ್ ಅಲ್ಲಿ ಇಟ್ಕೊಂಡು ಬೀಗ ಹಾಕೊಂಡು ಮನೆಗೆ ಹೊರಟೋದ. ನಾಟಕ ಮುಗಿದ್ಮೇಲೆ ಹುಡುಕ್ತಿವಿ, ಇಲ್ಲ. ಡೈರೆಕ್ಟರ್ ಏನ್ ಮಾಡಿದ್ರಿ ಚಂದ್ರ ಅವರೇ, ಬೆಳಗ್ಗೆ ತಂದ್ಕೊಡ್ತೀನಿ, ಸೈಕಲ್ ಹಾಕೊಂಡು ಹಂಗೆ ಹೋಗ್ಬಿಡಿ ನೀವು. ಆಯ್ತು, ಇನ್ನೇವು ಮಾಡಕ್ ಬೇರೆ ಗತಿ ಇಲ್ವಲ್ಲ ಅಂತ ಹಿಂಗೆ ಕತ್ತಿ, ಕಿರೀಟ, ಡ್ರೆಸ್ ಹಾಕೊಂಡು ಸೈಕಲ್ ಹಾಕೊಂಡು ಚಾಮರಾಜಪೇಟೆ ಕಡೆ ಹೊರಟೆ. ಮಕ್ಕಳು ಕೂಟದ ಸರ್ಕಲ್ ಹತ್ರ ಬರೋದಕ್ಕೆ ಒಂದ್ 2 ನಾಯಿ ನೋಡಿ ಬಗಳಕ್ ಶುರು ಮಾಡ್ತಾರೆ. ಕಟ್ಟಿಸ್ಕೋದು ಏನೋ ಅಂತ ಅವ್ನು ಏನ್ ಅನ್ನಿಸ್ತಾ ಗೊತ್ತು, ಕತ್ತಿ ತಗೊಂಡ್ ಫೈಟಿಂಗ್. ವಿಕ್ರಮರಾಯ ಆ ಟೈಮಿಗೆ ಬೀಟ್ ಪೊಲೀಸ್ ಬಂದ್ಬಿಟ್ಟ ಅಲ್ಲಿ. ಅವ್ನು ಬಂದು ಫಸ್ಟ್ ಮಾಡಿದ್ದೆ ನಾಯಿಗಳು ನೋಡ್ಸಿ ವಿಷಲ್ ಹಾಕಿ ನಾಳೆ ಎಲ್ಲ ಆದ್ಮೇಲೆ ಬಂದು ಹಿಡ್ಕೊಂಡು ಕೊಳಪ ಅಂತಾರ ಮಹಾರಾಜನ ಡ್ರೆಸ್ ನಲ್ಲೇ ಕೊಳಪಟ್ಟಿ ಇಟ್ಕೊಂಡು 4 ಬಿಗಿದ. ಹುಚ್ಚಿನ ಮಗನ ಎಲ್ ಕದ್ಕ ಬಂದಿದ್ದೆ ಈ ಡ್ರೆಸ್ ನಾನು ಅವನಿಗೆ ನಾಟಕ ಮಾಡಕ್ ಹೋಗಿದ್ದು. ಹಾಗೆ ನಾಟಕ ಆಡಕ್ಕಾರ ಅಲ್ಲಾಡ್ಬೇಕು, ಬೀದಿ ಒಳಗೆ ಬಂದಿದ್ದು ಯಾಕೆ? ಅವನಿಗೆ ನಂಬಿಕೆನೇ ಇಲ್ಲ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟ. ಬೆಳಿಗ್ಗೆ ಬಂದು ನಮ್ ಡೈರೆಕ್ಟರ್ ಬಿಡಿಸ್ಕೊಂಡು ಆ ಬಟ್ಟೆ ತಂದು ಕೊಟ್ಟು ಕರ್ಕೊಂಡು ಹೋದ್ರು. ಅದಾದ್ಮೇಲೆ ನಾನು ಮುಖ್ಯಮಂತ್ರಿ ಯಾವ ಸ್ಟೇಷನ್ ಇದು? ಬಸವನಗುಡಿ. ಸೊ ಈಗ ಮುಖ್ಯಮಂತ್ರಿ ಚಂದ್ರು ಆದ್ರಿ ಅಂತ ನೀವು ರಾಜಕೀಯಕ್ಕೆ ಬಂದ್ರ? ಇಲ್ಲ ರಾಜಕೀಯಕ್ಕೆ ಬಂದ? ಇಲ್ಲ ಕರೆಕ್ಟ್. 1979ರಲ್ಲಿ ನಾನು ಮುಖ್ಯಮಂತ್ರಿ ನಾಟಕ ಆಡಿದ್ದು. ಅದು ಇವತ್ತು ಆಡ್ತಾ ಇದ್ದೀನಿ. 36 ವರ್ಷದಿಂದ ಮುಖ್ಯಮಂತ್ರಿ ನಾಟಕ ನಾನು ಒಬ್ಬನೇ ಆಡ್ತಾ ಇರೋದು. ಹಾಗಾಗಿ ಆ ನಾಟಕದಿಂದ ನನಗೆ ಮುಖ್ಯಮಂತ್ರಿ ಹೆಸರು ಬಂತು. ಅದಾದ್ಮೇಲೆ MLA 85ರಲ್ಲಿ ನಿಂತ್ಕೊಂಡು ಗೌರಿಬಿದನೂರಿನಿಂದ MLA ಆಯ್ತು. ಅದು ಒಂದು ದೊಡ್ಡ ಕತೆ. ಮುಖ್ಯಮಂತ್ರಿ ಹೆಸರು ಇಟ್ಕೊಂಡು ಇವ್ರು MLA ಆಗ್ಬಿಟ್ಟಿದ್ದಾರೆ, ಇದು ಆಗಂಗಿಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ತಪ್ಪು, ಸಂವಿಧಾನಾತ್ಮಕವಾಗಿ ಕೇಸ್ ನಡೀತು. ನನ್ನ MLA ಗಿರಿ ಮುಗಿದ ಮೇಲೆ ಕೇಸ್ ಇರ್ತಾ ಇತ್ತು. ಅದು ಒಂದ್ಸತಿ ಏನಾಗೋಯ್ತು, ಸದನದಲ್ಲಿ ಗಲಾಟೆ ಆಯ್ತು. ಇಬ್ಬರಿದ್ದೀರಲ್ಲ ಹೆಂಗೆ ಅಂತ ದೊಡ್ಡ ಗಲಾಟೆ ಆಗಿ ಚರ್ಚೆ ಆಗೋಯ್ತು. 1 ಅವರ್ ಆದ್ಮೇಲೆ JH ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು, ಅವನ ಅದೃಷ್ಟ ಮುಖ್ಯಮಂತ್ರಿ ಹೆಸರು ಸಿಕ್ಕಿದೆ, ಜನ ಕೊಟ್ಟಿದ್ದಾರೆ, ನಾವು ಓಟಲ್ಲಿ, ನಾನು ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ, ಮಾಜಿ ಆಗ್ತೀನಿ. ಮಾಜಿ ಆಗದಿರೋ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಚಂದ್ರು ಒಬ್ಬನೇ ಅಂತ ಅವಕಾಶ ಅವನಿಗೆ ಯಾಕೆ ತಪ್ಪಿಸ್ತೀರಾ? ಡಿಕ್ಲೇರ್ ಮಾಡಿ ಅವನ ಹೆಸರು ಇಲ್ಲಿಂದ ಆಚೆ ಮುಖ್ಯಮಂತ್ರಿ ಚಂದ್ರು ಅಂತ. ಆಮೇಲೆ ಡಿಕ್ಲೇರ್ ಆಗಿ ಗೆಜೆಟ್ ನೋಟಿಫೈ ಆಗಿ ಈಗ ನನ್ನ ಹೆಸರು ಮುಖ್ಯಮಂತ್ರಿ ಚಂದ್ರು ಅಂತ ಕಾಯಂ ಮಾಡಿ. ಹಾಗಾಗಿ ಅವಿಶ್ವಾಸ ಇಲ್ಲ, ಕಿತ್ತಾಕಕ್ ಸಾಧ್ಯ ಇಲ್ಲ, ಮಾಜಿ ಆಗಕ್ ಸಾಧ್ಯವೇ ಇಲ್ಲ. ಯಾವತ್ತೋ ಒಂದ್ ದಿವಸ ಭಗವಂತನ ಇಚ್ಛೆಗೆ ದಿವಂಗತ ಚಂದ್ರು ಅಷ್ಟೇ ಹೊರತು ಮಾಜಿ ಮುಖ್ಯಮಂತ್ರಿ ಆಗಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಎಂದೂ ಮಾಜಿ ಆಗದ, ಯಾವಾಗಲೂ ಹಾಲಿಯಾಗೇ ಇರುವಂತಹ ಚಂದ್ರು ಸರ್ ಇವತ್ತು ನಮ್ಮ ಜೊತೆ ನಮ್ಮ ಸಂತೋಷ. ಈಗೇನ್ ಮಾಡೋಣ ಶೀತಲ್?
ನೆಕ್ಸ್ಟ್ ಕಿಟ್ ಅವ್ರನ್ನ ಕರ್ಬಿಡೋಣ. ಖಂಡಿತವಾಗ್ಲೂ ಕರ್ಬೋಣ. ಇಲ್ಲೊಬ್ರು ಅಜ್ಜ ಅಜ್ಜಿ ಇದಾರೆ. ಇವ್ರು ಅಂತಿಂತ ಅಜ್ಜ ಅಜ್ಜಿ ಅಲ್ಲ, ಸಿಕ್ಕಾಪಟ್ಟೆ ಸ್ಪೆಷಲ್ ಇವರು. ಎಲ್ಲ ಉಲ್ಟಾ ಪಲ್ಟಾ ಮಾಡಿ ತಲೆನ ಗೊಬ್ಬರ ಇಡಿಸ್ಬಿಡ್ತಾರೆ ಇವರು. ಈಗ ಅಜ್ಜ ಅಜ್ಜಿ ಕತೆ ಹೇಳಕ್ ಬರ್ತಾರೆ. ಮಸ್ಟಿರಿ ತಂಡ ಆನ್ ಸ್ಟೇಜ್. ಈ ದೇಹದಲ್ಲಿ ಒಂದು 9 ಇಂದ್ರಿಯ ಇದ್ದ ಕಾರಣ ಎಲ್ಲೆಲ್ಲಿ ಗಾಳಿ ಹೋಗ್ತದೆ ಗೊತ್ತಾಗುದಿಲ್ಲ. ಮೊನ್ನೊಂದು ಕಿವಿಯಲ್ಲಿ ಹೋಗಿದೆ ಟಪ್ಪ ಅಂತ ಗೊತ್ತಾಗ್ಲಿಲ್ಲ. ಕಮಲ ಏನ್ರಿ ನಿಮ್ದು? ಒಂದು ಚಾ ತಗೊಂಬಾರೆ. ಜಾಸ್ತಿ ಎಲ್ಲ ಅಡ ಬಿಟ್ಟು ತಿನ್ನೆಲ್ಲ ಅಡ ಬಿಟ್ಟು ಆಯ್ತು. ಈಗ ಇದು ಶುರು ಆಯ್ತು. ಯಾವಾಗಿಂದ ಶುರು ಆಗಿತ್ತು ಈ ಚಟ ನಿಮ್ಗೆ? ಯಾವ ಚಟ? ಲಾಟ್ರಿ ಟಿಕೆಟ್ ಯಾವಾಗ ತೆಗಿದ್ರಿ? ರಾತ್ರಿ ಬಂದಾಗ ಎಷ್ಟು ಸಮಯ ಆಯ್ತು? ಬಂದು ಮತ್ತೆ ನಿಮ್ಮ ಅಂಗಿ ಜೇಬಲ್ಲಿ ಸಿಕ್ಕಿತು. ಎಲ್ಲಿಂಟು? ಇನ್ನೇನು ಮತ್ತೆ ಇದು? ರಾಮಕೃಷ್ಣ ಅರ್ಥ ಆಗಿದ್ದೇನೆ. ಮತ್ತೆ ಇದು ಲಾಟ್ರಿ ಅಲ್ಲ, ಮತ್ತೇನು? 2000 ಹೊಸ ನೋಟ್ ಇದು. ಹೋಯ್ತು 2000 ಯಾವ್ದಕ್ಕಾದ್ರೆ ಕಮಲ ಒಂದು ಚಾ ಮಾಡಿ, ಒಂದು ಚಾ ಮಾಡಿ. ಕಾಲ ನಿಮಗೆ ಇದು 2000 ಹೋಯ್ತದು. ಒಂದು ಚಾ ಮಾಡ್ಲಿಕ್ಕೆ ಹೇಳಿದ್ರೆ ರಾಮಾಯಣ ಮಾಡ್ತಾಳೆ. ಏನ್ ಚಿನ್ನ ನೀನು? ಅಯ್ಯೋ ನಾನಿಲ್ಲಿ ಬಂದಿದ್ದೀನಲ್ಲ, ಬರ್ತೀನಿ ಕಣೆ, ಮನೇಲಿರು, ಬರ್ತೀನಿ ಈಗ. ಅದೇ ನಮ್ಮ ಮನೇಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಅಜ್ಜ ಅಜ್ಜಿನ ಇನ್ವೈಟ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ. ಅಯ್ಯೋ ಗೊತ್ತಾಗಿಲ್ಲ ನಿಂಗೆ? ಅದೇ ಕಣೆ, ನಮ್ಮ ರಸ್ತೆ ಎಂಡಲ್ಲಿ ಒಂದು ಮನೆ ಇದೆಯಲ್ಲ, ಅಜ್ಜಿ ಅಜ್ಜ ಇರ್ತಾರಲ್ಲಿ. ಹಾ ಅದೇ ಮನೆಯಲ್ಲಿ ಇದ್ದೀನಿ ನಾನು. ಬಿಡು ಬಿಡು, ನಾನು ಆದಷ್ಟು ಬೇಗ ಬರ್ತೀನಿ. ನೀನು ಫೋನ್ ಇಡಿ, ಈಗ ಬರ್ತೀನಿ. ಸರಿ ಅಜ್ಜ ನಮಸ್ತೆ. ನಮಸ್ತೆ. ಯಾರಿದು ಗೊತ್ತಾಗಿಲ್ಲ? ಹಾಸನದ ಕೇಶವಣ್ಣನ ಮಗ, ಪರಿಚಯ ಸಿಕ್ಕಿಲ್ಲ? ಹಾಸನದ ಕೇಶವನ ಮಗ. ಹೌದಜ್ಜ. ಮತ್ತೆ ಆಗ್ಲಿಲ್ಲ. ಏ ಕಮಲ, ಹಾಸನದ ಕೇಶವ ಅವ್ರು ಸತ್ರ? ಹಾಸನದ ಕೇಶವನ ಮಗ ಇದ್ದಾನಲ್ಲ, ಅವ ಸತ್ನ? ಒಮ್ಮೆ ಅವಳು ಹೇಳಿದ ಹಾಗೆ ಆಗ್ತದೆ. ದೇವ್ರೆ, ಎಷ್ಟು ಚೆನ್ನಾಗಿದ್ದ. ಎಲ್ಲಿದ್ದಿ ನೀನು? ಬೇಗ ಬಾ, ಬೇಗ ಬಾ. ಅಪ್ಪ ಮಗ ಇಬ್ರು ಹೋಗ್ಬೇಕಾದ್ರೆ ಏನು ಬೈಕ್ ಆಕ್ಸಿಡೆಂಟ್ ಆಯ್ತಾ? ಇಬ್ರು ಸತ್ರ? ಕೇಶವನ ಮಗ ಹಾಸನದ್ದು ಬಂದಿದ್ದಾನೆ ಅಂತ ಗುರ್ತು ಸಿಕ್ಕಿಲ್ಲ? ಇಲ್ಲ. ಹಾಸನದ ಕೇಶವಣ್ಣನ ಮಗ. ಹಾಸನ ಕೇಶವ್ ನನ್ ಮಗ. ಹಾ ಮುಖ ನೋಡಿದ್ರೆ ಅವನು ಛಾಯೆನೇ ಇಲ್ಲ. ಮತ್ತೆ ಬಂದಿದ್ದೇನು? ಬಂದಿದಂದ್ರೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಬಂದಿದ್ದು. ಹಾ ಕಾರ್ಯಕ್ರಮ ಉಂಟದೆ ಮನೆಯಲ್ಲಿ. ಅಮ್ಮನಿಗೆ ಎಷ್ಟು ಮಗ ಪ್ರಾಯ? ಅಮ್ಮನಿಗೆ 45. ಹೌದಾ? 45 ಎಲ್ಲ ಸಾಯೋ ವಯಸ್ಸ? ಅಲ್ಲ ಈಗ ಹೇಳಕ್ ಆಗುದಿಲ್ಲ, 45ರಲ್ಲೂ ಹೋಗ್ತಾರೆ. ಅಮ್ಮ ಸತ್ತಿಲ್ಲ ರೀ, ಅಮ್ಮ ಇದ್ದಾರೆ. ಅಪ್ಪಂದ? ಅಪ್ಪನಿದ್ದಾರೆ. ಮತ್ತೆ ಯಾರ್ದು ಕಾರ್ಯ? ಯಾರ್ದು? ಕಾರ್ಯ ಅಲ್ಲ, ಕಾರ್ಯಕ್ರಮ. ಅಂದ್ರೆ ನಾನು ಮದುವೆ ಆಗಿ 2 ವರ್ಷ ಆಯ್ತು, ಅದಕ್ಕೆ ಈ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ಮನ್ನ ಇನ್ವೈಟ್ ಮಾಡಕ್ಕೆ ಬಂದಿದ್ರು ನಾನು. ಹಾ, ಮದುವೆ ಆಗಿ 2 ವರ್ಷ ಆಯ್ತಂತೆ. ಈಗ ಅವನಿಗೆ ಮದುವೆ ಆಗಿದೆಯಾ? ಹೌದು. ಯಾಕೆ ಒಂದು ಗಂಡಸಲ್ವಾ? ಗೊತ್ತಾಗುದಿಲ್ಲ. ಸಣ್ಣ ಹೆಂಡತಿ ಜೊತೆಗಿದ್ದೀರಾ? ಹೌದು, ಆರಾಮಾಗಿ ಜೊತೆಗಿದ್ದೀವಿ ನಾವು. ಇನ್ನು ಬಿಟ್ಟು ಹೋಗಿಲ್ಲ? ನಿನ್ಗೆ ಕಂಡಿದ್ದಿಲ್ಲ ನಾನು. ಎಲ್ಲಿರುದಪ್ಪ ಇವ? ಅಯ್ಯೋ ಅಜ್ಜ, ನೀವೆಲ್ಲ ನನ್ನ ನೋಡ್ತೀರಾ? ನಾನು ಊರಲ್ಲಿಲ್ಲ, ನಾನು ದುಬೈಲಿ ಇರುದು. ದುಬೈಲಿ ಇರುದಂತೆ. ದುಬೈ? ಹಾ 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 ಇಲ್ಲ. ಅದು ಎಲ್ಲಿ? ದುಬೈ ಅಂದ್ರೆ ಎಲ್ಲಿ? ಇಲ್ಲೇ ಕಲಸಿಪಾಳ್ಯದ ಹತ್ರ. ಕಲಸಬಾಲ್ಯ? ದುಬೈ ಅಂದ್ರೆ ವಿದೇಶ ಅಲ್ಲ, ಹೊರದೇಶ ಅದು. ದೂರವಾ? ಅಜ್ಜಿ ಅದು ತುಂಬಾ ದೂರ ಇದೆ. ಹೌದಾ? ಏನ್ ಮಾಡುದು ಅಲ್ಲಿ? ನಾನು ಕಕ್ಕಸ್ ತೊಳೆಯೋದಾ? ಅದೆಲ್ಲ ಹೇಳುದು ಹಾಗೆ, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೋಗಿ ಎಲ್ಲಿ ಕಕ್ಕಸ್ ತೊಳೆಯೋದು ಅಷ್ಟೇ. ಹಾಗೆ. ಮತ್ತೆ ಇದು ನಿನ್ನ ಒಳ್ಳೆ ಹೆಂಡತಿ ಅಲ್ಲ? ನಿನ್ನ ಹೆಂಡತಿಯ ಎಂತದೊಂದು ಹೇಳಿಗೆ ನನ್ಗೆ ಮರ್ತೋಯ್ತು ಮಾರೆ. ಏನ್ ಹೇಳುದು? ಪೂಜೆ ಪೂಜೆ ಅಲ್ಲ, ಎಲ್ಲಿ? ಮನೆಯಲ್ಲಿ ಮನೆ. ಅದೇ ಸಮಸ್ಯೆ. ನಗ್ತಾ ಇದ್ದಾನೆ, ಮನೆ ಇನ್ನೂ ಆಗಿಲ್ಲ. ಮನೆಯಲ್ಲ ನಗ್ತಾರ, ಕೂಗುದಲ್ವಾ? ಮತ್ತೆ ನಗ್ತಾ ಇದ್ದಾನೆ ಅವನು. ಮನೆ ಇದೆ, ನನ್ ಮನೆಯಲ್ಲಿ ಅಂತ ಇಷ್ಟೊತ್ತು ನಾನು ಹೇಳಿಲ್ವಲ್ಲ, ಅದಕ್ಕೆ ನಗು ಬಂತು. ಹಾಗೆ ನೋಡಿದ್ದೆ, ನನ್ ಮನೆ ಗೊತ್ತಿಲ್ಲ ನಿಮ್ಗೆ? ಅಜ್ಜಿ ಸರಿ ನೋಡಿ, ಓ ಅಲ್ಲೊಂದು ದೂರದಲ್ಲಿ ಕಾಣಿಸ್ತಿದ್ಯಲ್ಲ ನೀಲಿ ಮನೆ, ಅಲ್ಲೊಂದು ನೀಲಿ ಮನೆ ಇದೆಯಲ್ಲ. ಗೊತ್ತಾಯ್ತಾ? ಏನ್ ಗೊತ್ತಾಗಿದೆ? ಗೊತ್ತಾಯ್ತು, ಅವಳಿಗೆ ಗೊತ್ತಾಗದ್ರೆ ನಾವಿಬ್ಬರು ಬರ್ತೇವೆ ಮಗ. ಅಲ್ಲ, ನಿಮ್ಗೆ ಗೊತ್ತಾಯ್ತಾ ನೀಲಿ ಮನೆ ಯಾರ್ದು ಅಂತ? ಯಾರ್ದು?
ರಿಕ್ಷಾದ ಹರೀಶ ಬರುದಿಲ್ವ ಯಾವಾಗ್ಲೂ? ರಿಕ್ಷಾದ ಹರೀಶ ಬರುವ ಮನೆ ರಾತ್ರಿ ಬರ್ತಾನಲ್ಲ ಅದು ಇವನೇ ಅಂತೀಯ? ಮತ್ತೆ ಅಜ್ಜ ಅಜ್ಜಿ ಏನೋ ಹೇಳ್ತಾ ಇದ್ರಲ್ಲ. ಏನಿಲ್ಲ ಬಿಡು. ಅಲ್ಲ 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 ಅದು ಹರೀಶ ರಿಕ್ಷಾ ಏನೋ ಹೇಳ್ತಾ ಇದ್ರು. ಅದೇ ನಾವು ನೆನೆಸಿದ್ದು ಅದು ಹರೀಶನ ಮನೆ ಅಂತ ನೆನೆಸಿದ್ದು ನಾವು ಇಷ್ಟರವರೆಗೆ. ಹಾಗೆ ಬೇಡ ಬಿಡಿ, ಇನ್ನೊಬ್ಬರ ಮನೆ ವಿಷಯ ನಮಗೆ ಯಾಕೆ ಬೇಕು? ಇಲ್ಲ ಅದು ಪರವಾಗಿಲ್ಲ, ಹೇಳಿ ಏನೋ ಹೇಳ್ಬೇಕು ಅಂತಿದ್ರ ನೀವು. ಏನಿಲ್ಲ, ಎಲ್ಲ ಹೇಳಿದ್ರೆ ನಾಲ್ಕು ದಿವಸ ಆಯ್ತು ನೀನು. ಅದು ಏನಿಲ್ಲ, ಅದೇ ಆ ರಿಕ್ಷಾದ ಹರೀಶ ಇದ್ದಾನಲ್ಲ, ಯಾವಾಗ ನೋಡಿದ್ರು ಅಲ್ಲೇ ಇರುದು. ಯಾವಾಗ ನೋಡಿದ್ರು ರಾತ್ರಿ ಆಗಲ್ಲ ಅಲ್ಲೇ ಇರುದು. ಬೆಳಗ್ಗೆ 9 ಗಂಟೆಗೆ ಎದ್ದು ಹೋಗೋದು. ರಿಕ್ಷಾದಲ್ಲಿ ಇರುದಲ್ಲ, ಎಂತ ಸಾಮಾನ್ ಹಾಕ್ಲಿಕ್ಕೆ ಏನ್ 12 ಗಂಟೆ ರಾತ್ರಿಗೆಲ್ಲ ಏನ್ ಸಾಮಾನ್ ತಗೊಂಡ್ಬಂದು ಹಾಕ್ತಾನೆ? ನಮ್ಗೇನು ಆಗಲು ಬಿಡ್ಸೋತ್ತೇ ಇಲ್ವಾ? ಇಲ್ಲ ಇಲ್ಲ, ನನ್ನ ಹೆಂಡತಿ ಆತರ ಏನಿಲ್ಲ, ಅವಳು ತುಂಬಾ ಒಳ್ಳೆ ಒಳ್ಳೆ. ಹೌದಪ್ಪ, ನಿನಗೆ ಗೊತ್ತಾಗಬೇಕು. ನೀನ್ ಪಾಪ ದುಬೈಯಲ್ಲಿ ಹೋಗಿ ಕಾಕುಸ್ ತೊಳ್ಕೊಂಡು. ಕಕ್ಕುಸಲ್ಲ, ಕಂಪ್ಯೂಟರ್. ಆಯ್ತು, ಆದ್ರೆ ಅದನ್ನು ಬಿಡುದಿಲ್ಲವ. ನೋಡಿ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಗೆ ಯಾಕೆ ಸುಳ್ಳು ಹೇಳಿ? ನಮ್ಗೆ ಏನು ಲಾಭ ಇದೆ? ಹೌದು. ಒಂದು ಕೆಲಸ ಮಾಡ್ಲಿವಾ, ಹೆಂಡತಿ ನಂಬರ್ ಉಂಟಲ್ಲ, ಫೋನ್ ಮಾಡಿ ಕೇಳು. ಹರೀಶನ ಗುರ್ತುಂಟ ಅಂತ ಫೋನ್ ಮಾಡಿ ಕೇಳು. ಹರೀಶದ ಹರೀಶನ್ ಗುರ್ತಾಯ್ತು. ಅಷ್ಟೇ ಕೆಲಸ. ಫೋನ್ ಮಾಡ್ತೀನಿ. ಒಂದ್ ವೇಳೆ ಅವಳು ಪರಿಚಯ ಇಲ್ಲ ಅಂತ ಹೇಳ್ಬೇಕು, ನಿಮ್ಮನ್ನ ನೋಡ್ಕೋತೀನಿ. ಫಸ್ಟಿಗೆ ಇಲ್ಲ, ನಮ್ಗೆ ನಮ್ಗೆ ಯಾಕೆ ಬೇಕು ಇನ್ನೊಬ್ರು ವಿಷಯ? ನಮ್ಗೆ ಯಾಕೆ? ನಿನ್ಗೆ ರಿಕ್ಷಾದ ಹರೀಶನ ಪರಿಚಯ ಇದೆಯಾ? ಪರಿಚಯ ಇದೆಯಾ? ಏನು ಇಲ್ಲದೆ ಇದೆ 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 ನೋಡು. ಯಾವಾಗ್ಲೂ ಪರಿಚಯ. ಈಗ ನಿಂದಾದ್ರೂ ಪರಿಚಯ ಇರ್ಲಿಕ್ಕಿಲ್ಲ, 2 ವರ್ಷಕ್ಕೊಮ್ಮೆ ಬರೋದಲ್ವಾ? ದಿನಾಲು ಬರ್ತಾನೆ, ಏನು ಪರಿಚಯ ಇಲ್ಲದೆ? ಅಜ್ಜಿ ಒಂದ್ ನಿಮಿಷ. ಅವಳಿಗೆ ಏನಾದ್ರೂ ನೀವು ಹೇಳ್ದಂಗೆ ಏನಾದ್ರೂ ಇದ್ರೆ ಅವಳಿಗೆ ಇದ್ದೆ. ಅದೇ ಅವಳಿಗೆ ಇದೆ ಅಂತ ನಾವು ಹೇಳುದು. ಹಾಗಲ್ಲ, ನೀವು ಹೇಳಿದ್ದು ಸತ್ಯ ಅಂತ ಆದ್ರೆ ಅವಳನ್ನ ನಾನು ಬಿಡಲ್ಲ. ನಾನು ಹೇಳೋದು ಅವಳನ್ನ ಬಿಡು ಅಂತ. ಅಂತದ್ದೆಲ್ಲಿದ್ರೆ ಯಾಕೆ ಬೇಕು? ನೀನ್ ಬೇರೆ ಏನು ಹುಡುಗಿ ಸಿಗೋದಿಲ್ವಾ? ಅವಳನ್ನ ಹಾಗೆ ಸುಮ್ನೆ ಬಿಡಲ್ಲ ಅಂದಿದ್ದು ನಾನು. ಹಾಗೆ ಅದು ಸುಮ್ಮನೆ ಈಗ್ಲೇ ಹೋಗ್ತೀನಿ, ಈಗ್ಲೇ ಹೋಗಿ ಕೇಳ್ತೀನಿ. ಒಂದ್ ವೇಳೆ ಸುಳ್ಳು ಅಂತ ಆದ್ರೆ ಮತ್ತೆ ಬರ್ತೀನಿ, ನಿಮ್ಮನ್ನ ನೋಡ್ಕೋತೀನಿ. ಬರ್ತೀನಿ. ಇವು ಯಾವ್ದ್ರಲ್ಲಿ ಮಗ ಬಂದಿದ್ ನೀನು? ಬಂದಿದ್ ಯಾವ್ದ್ರಲ್ಲಿ? ಬಂದಿದ್ದು ಬೈಕಲ್ಲಿ. ಬೈಕಲ್ಲ? ಬೈಕಲ್ಲೇ ಹೋಗೋದು. ಹುಷಾರ್ ಮಗ, ಈಗ ಹುಡುಗರೆಲ್ಲ ಹೋಗೋದೇ ಬೈಕಲ್ಲಿ. ಯಾವ್ದಕ್ಕೂ ಬಂದ್ಬಿಟ್ಟು ನೋಡ್ತೀನಿ ನಿಮ್ಮನ್ನ. ಆಯ್ತು ಆಯ್ತು. ಕಮಲ, ರಿಕ್ಷಾದ ಹರೀಶ ಅಲ್ಲಿಗೆ ಬರ್ತಾನ? ಗೊತ್ತಿಲ್ಲ, ಆ ಮನೆಗೆ ಬಂದಂಗಾಯ್ತು. ಹೌದಾ? ಬಂದಿರ್ಬೋದಲ್ಲ. ಯಾಕೆ ಬೇಕು ಇನ್ನೊಬ್ರು ಮನೆ ವಿಷಯ? ಅದು ಸಾಯಿಲಿ. ಹಿಂದ್ಗಡೆ ಬಾಗಿಲಾಕಿದ್ಯಾ? ಹಿಂದ್ಗಡೆ ಬಾಗಿಲಾಕಿದ್ಯಾ? ಯಾಕೆ ರಿಕ್ಷಾದಾರಿ ಇಲ್ಲಿ ಬರ್ತಾನ? ಅದಕ್ಕೆಲ್ಲ ಎಲ್ಲ ಕಳ್ರ ಇದೆಲ್ಲ ಜಾಸ್ತಿ ಆಗಿದೆ ಈಗ, ಅದಕ್ಕೆ ಸರಿ ಬೀಗ ಎಲ್ಲ ಹಾಕು ಅಂತ. ಎಲ್ಲ ಕಿಲ್ಕೆಲ್ಲ ಹಾಕಿದೀನಿ. ಅಷ್ಟೇ. ಇಲ್ಲಿ ಯಾವಾಗ ಬರ್ತಾರೆ ಕಳ್ರು? ಹೆದರ್ಬೇಕು ನೀವು, ಹೆದರ್ಬೇಕು ನೀವು. ಹೆದರ್ಬೇಕಾ? ಹಾಗೆ ನಾನು ಯಾರು ಗೊತ್ತುಂಟಾ? ಕತ್ತರಿಸಿನ ಬೆಳಗ್ಗೆ ಬರೋಕ್ಕಾಗುದಿಲ್ವಾ? ಯಾಕೆ? ಕತ್ತರಿಸಾಣಿಗೆ. ಕತ್ತರಿಸಾನಲ್ಲ, ಕತ್ತರಿಸಿನ. ಬೇಗ ತೆಗಿರಿ, ನಿಮ್ಮ ಎಲ್ಲ ಸಾಮಾನು ಎಲ್ಲ ಇಟ್ಟಿದ್ದಾರೆ, ಬೇಗ ತೋರಿಸಿ. ಎಂತ ಮಗ? ಸಾಮಾನು ತೋರಿಸಿ, ಎಲ್ಲಿಟ್ಟು? ಬೇಗ ಬೇಗ ಎಲ್ಲ ತೆಗಿಬೇಕು, ಬೇಗ. ಎಂತದು? ಎಂತ ಅದ್ಯಾಕೆ ಆಯ್ತದು? ನೀನ್ ಹೇಳಿದೆಲ್ಲ ಸಾಮಾನು ತೋರಿಸ್ಬೇಕು, ಅದ ಮೇಲೆ ಅಟ್ಟದಲ್ಲಿ ಉಂಟು, ಏನಿ ಹತ್ತಬೇಕಲ್ಲ. ನಿಮ್ಮ ಹಳೆ ಸಾಮಾನು ಬೇಡ, ನನಗೆ ಹೊಸತ್ತು ಬೇಕು, ಹೊಸ ಸಾಮಾನು ಬೇಕು. ಬೇಗ ಬೇಗ ತೆಗಿರಿ, ನಿಮ್ದು ತೆಗಿರಿ, ತೆಗಿರಿ. ನನ್ನ ಹತ್ರ ಏನಿದೆ ಮಗ? 30 ವರ್ಷ ಮೊದ್ಲೇ ಅವರೆಲ್ಲ. ಅದು ಬೇಡ, ಅದು ಯಾಕೆ ತೆಗೆಯುದು ನೀವು? ಅದೇ ಇರೋದೊಂದು ಕರಿಮಣಿ ಮಾತ್ರ, ಬಾಕಿ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ನೀವು ಒಳಗೆ ಇಟ್ಟದೆಲ್ಲ ಕೊಡಿ, ಬೇಗ ಕೊಡಿ. ಹೆದರ್ಬೇಕು ನೀವು. ಒಂದು ನಿಮಿಷ. ಹಲೋ ಹಲೋ. ಇದ್ದೇನೆ ಇದ್ದೇನೆ. ಚೆನ್ನಾಗಿದ್ದೇನೆ. ಕುರ್ತಿ ಆಗ ಕುರ್ತಿ ತಿಂದೆ. ಈಗ ಬರ್ತೇನೆ. ಮತ್ತೆ ಕುಡ್ದೆ ನಾನು. ನನಗೆ ನೀವು ಎಂತ ನೆನಪು ಮಾಡುದು ಬೇಡ. ನನ್ನ ಹೆಂಡತಿ ಆಗಾಗ ಕಾಲ್ ಮಾಡಿ ಎಷ್ಟು ಮಕ್ಕಳು? ಇಬ್ರು ನಿನ್ನಂಗೆ ಇದ್ದಾರೆ ಅಥವಾ ಬೇರೆ? ಒಬ್ಬ ನನ್ನಾಗೆ, ಮತ್ತೊಬ್ಬ ಬಿಳಿಯಾಗಿ ತೆಳ್ಳಿಗೆ ಬೆಳ್ಳಿಗೆ. ಒಂದು ಪಕ್ಕದ ಮನೆ ಕೇಶ ಒಂದು.
ಹಾಗೆ ನಿನ್ನಂಗೆ ಮಗ, ನಮ್ಮ ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಕಳ್ಳ ಇದ್ದ. ಅವ ಕದಿಲಿಕ್ಕೆ ಅಂತ ಬೇರೆ ಕಡೆ ಹೋಗೋದು, ರಾತ್ರಿ ಹೋಗ್ಬೇಕಾದ್ರೆ ಮತ್ತೊಬ್ಬ ಮನೆಗೆ ಬರೋದು. ಈ ತರ ಈಗ ನಿನ್ ಮನೇಲಿ ಯಾರಿದ್ದಾರೆ ಏನು? ನನ್ನಂತ ಎಲ್ಲ ಮಾಡೋ ಹುಡುಗಿ ಎಲ್ಲ ಅವಳು ದೇವರು. ಎಲ್ಲ ಗಂಡಸರಿಗೆ ಅಷ್ಟೇ, ಅವರವ್ರ ಹೆಂಡತಿ ಒಳ್ಳೆಯವರು. ಹೌದು, ಹೌದಾ? ಒಳ್ಳೆ ಹೆಂಡತಿ ಆಗಿದ್ರಿಂದ ತೆಳ್ಳಿಗೆ ಬೆಳ್ಳಿಗೆ ಇನ್ನೊಂದು ಮಗು ಇರೋದು. ಇದು ಸತ್ಯ ಆಗಿರಬಹುದಾ? ಇದು ಹೋಗಿ ನೋಡಿದ್ರೆ ಗೊತ್ತಾಗೋದಲ್ಲ. ಹೌದು, ನಮ್ಗೆ ಇಲ್ಲಿ ಅವಳು ಹಾಗೆ ಆಗಾಗ ಕಾಲೆಲ್ಲ ಮಾಡಿ ಕಾಲ್ ಯಾಕೆ ಮಾಡುದು? ನೀವು ಎಷ್ಟು ಗಂಟೆಗೆ ಬರ್ತೀನಿ ಅಂತ ಗೊತ್ತಾಗ್ಲಿಕ್ಕೆ. ಹೊರಗಿದ್ದೀರಾ ಒಳಗೆ ಅಲ್ಲಿ ಯಾರು ಸಹ ಬರ್ಬೋದು. ನೀವಿಬ್ಬರು ನಾನು ಉಚ್ಚರಿಸ್ತಿದ್ರಿ. ನಾನು ಈಗ ಹೋಗಿ ನೋಡ್ತೇನೆ. ಇಲ್ಲಿ ನಿಮ್ಮನ್ನು ಕೊಲ್ಲದೆ ಬಿಡುದಿಲ್ಲ. ನಿಮ್ಮ ಈ ನಾಳೆಗೆ ಸರಿ ಇಲ್ಲದೆ ಒಂದು ಮನೆ ಇಲ್ಲ, ಎಲ್ಲ ಮನೆ ಬಿಟ್ಟು ಓಡಿದರೆ ನಾನು ಯಾವ ಮನೆಗೆ ಕದಲಿಕ್ಕೆ ಹೋಗುದು? ನಿಮ್ಮನ್ನೀಗ ಬಂದು ಕೊಲ್ಲಿಕ್ಕೆ ಉಂಟು. ನಾನು ಬರ್ತೇನೆ. ಹೋಗಿ ಬರ್ತೀಯ ಮಗ? ಈಗ ಮತ್ತೆ ನಿಮ್ಮನ್ನು ಕೊಲ್ಬೇಡವಾ? ಹೋಗಿ ಬರ್ತೀಯ? ಬರ್ತೇನೆ ನಾನು. ಈ ಕಡೆ ಬಂದಾಗ ಇನ್ನೊಬ್ಬ ಹೋಗ್ತಾನೆ. ನಿಮ್ಮನ್ನು ಬಿಡುದಿಲ್ಲ. ಬರೋದಾದ್ರೆ ಬಾ, ನನ್ಗೆ ಈಗ ಬರ್ತೇನೆ. ಇನ್ನೊಬ್ಬ ಜೀವಮಾನದಲ್ಲಿ ಕದಿಯೋದಿಲ್ಲ. ಅದ್ಯಾಕೆ ಅಷ್ಟು ಯಾವಾಗ್ಲೂ ಹೆಂಡತಿ ಮೇಲೆ ಸಂಶಯ ಇದ್ದವನು ಮನೆ ಬಿಟ್ಟು ಹೋಗೋದಿಲ್ಲ. ಅದ್ಯಾಕೆ ಅದ್ಯಾಕೆ ಹೇಗೆ ಹೇಳ್ತೀರಿ ನೀವು? ಅಷ್ಟು ಸಂಶಯ ಇದ್ರೆ ನೀವು ಹೋಗ್ತಾ ಇರ್ಲಿಲ್ಲ? ಅದೆಂತ ಗಾಡಿ ಸೌಂಡ್ ಕೇಳುದು? ಎಂತ ಇವತ್ತು ನಮ್ಮ ಮನೇಲಿ ಬ್ರಹ್ಮಕಲಶ ಉಂಟ? ಮತ್ತೆ ಅಲ್ಲ ಆಗದು. ಏನ್ ಮಗ ಅದು? ನೀವು ಹೇಳಿದ್ದೆ ನಿಜ ರೀ, ನೀವು ಹೇಳಿದ್ದೆ ನಿಜ. ಇದೇನಾಯ್ತಿದು? ಅದು ಬೈಕ್ ಆಕ್ಸಿಡೆಂಟ್. ನಾ ಹೇಳಿ ಹೇಳೋದೆ ಅದೇ, ಅದಕ್ಕೆ ಹೇಳಿದ್ದು ಹುಷಾರಾಗಿ ಹೋಗು ಅಂತ. ನೀವು ಹೇಳಿದ್ರಲ್ಲ ಹರೀಶನ ಪರಿಚಯ ಇದೆ ಅಂತ ಕೇಳು ಅಂತ, ಅಷ್ಟೇ ಕೇಳಿದ್ದು. ಪರಿಚಯ ಇದೆ ಅಂದ್ಬಿಟ್ರು, ಅದಕ್ಕೆ ಚೆನ್ನಾಗಿ ಬರ್ಸಿ ಮನೆಯಿಂದ ಕಳಿಸ್ಬಿಟ್ಟೆ. ಒಳ್ಳೆದಾಯ್ತು. ಅಂತ ಹುಡುಗಿ ಯಾಕೆ ಬೇರೆ ಸಿಗೋದಿಲ್ವಾ? ಹೌದು, ಮತ್ತೆ ಅಂತ ಹುಡುಗಿನ ನಾನು ಇಟ್ಕೋಬೇಕಾ? ನಾನು ಕಷ್ಟಪಟ್ಟು ಅಲ್ಲಿ ದುಬೈಯಲ್ಲಿ ದುಡಿಯೋದು. ಹೌದು, ಕಕ್ಕಸ್ ತೊಳ್ಕೊಂಡು. ಮತ್ತೆ ಅಲ್ಲ, ಕಂಪ್ಯೂಟರ್ ಇನ್ನು ಬಿಡುದಿಲ್ಲಲ್ಲ ಅದನ್ನ. ಇನ್ನಾದ್ರೂ ತೊಳ್ಳಿ. ಅದಕ್ಕೆ ಅಂತ ಹುಡುಗಿ ಬೇಡ ಅಂತ ಅವಳ ಕಳಿಸಿದ್ದ. ಬೇಡ ಅಲ್ಲ, ಬೇರೆ ನಿಲ್ವಾ? ಬೇರೆ ನಿಲ್ವಾ? ಈಗ ನೀನ್ ನೀಲಿ ಮನೆ ಹೇಳಿದ್ಯಲ್ಲ, ನೀ ಆ ನೀಲಿ ಮನೆ, ನಿಮ್ಮ ಮನೆ ಆ ಕಡೆ ನೋಡೋ ಒಂದು ಹಳದಿ ಮನೆ, 2 ಅಂತಸ್ತಿಂದು, ಅದ್ರಲ್ಲೊಂದು ಹುಡುಗಿ ಇದ್ದಾಳೆ. ಅವಳು ಗಂಡನು ದುಬೈಯಲ್ಲಿರೋದು. ಅವಳು ನೋಡಿ ಎಷ್ಟು ಒಳ್ಳೆ ಹುಡುಗಿ ಅವಳು. ಆ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಂಡು ಅವಳು ಆಯ್ತು, ಅವಳು ಮಕ್ಕಳು ಸಂಗೀತ ಪಾಠದಲ್ಲಿ ಕೊಡ್ತಾಳು. ಸಂಗೀತ ಪಾಠ ಎಲ್ಲ ಹೇಳ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ. ಅವಳನ್ನ ಕಲ್ತ್ಕೋಬೇಕಪ್ಪ ಇವಳು. ಹುಡುಗಿ ಯಾಕೆ ಆಗುದಿಲ್ಲ? ಯಾರು ಹುಡುಗಿ? ಆ ದಪ್ಪಗೆ ಸ್ವಲ್ಪ ಉದ್ದ ಕೂದಲು, ಮನೆ ಪಕ್ಕದ್ದು ಮನೆ ಪಕ್ಕದ ಆ ಕಡೆ ಹಳದಿ ಪೈಂಟ್ ಇದ್ದು. ನಾವ್ ಹಳದಿ ಮನೆದು ಮನೆಯದ್ದ ಹೇಳೋದ ನೀವು? ನೀಲಿ ಮನೆ ಆಚೆ ಇದು 2 ಅಂತಸ್ತಿಂದು. ಅದೇ ರೀ ನನ್ನ ಮನೆ, ಅದು ನನ್ನ ಹೆಂಡತಿ. ಈಗ ಆ ಹುಡುಗಿನ ಈಗ ಮನೆಯಿಂದ ಹೊರಗೆ ಹಾಕಿದ್ಯಾ? ನಿಮ್ಮದು ಕೇಳ್ಬಿಟ್ಟು ಅವಳ ಕಳಿಸ್ಬಿಟ್ನಲ್ಲ. ಹೋಟ್ಲೆ ಬರುದಿಲ್ಲ ಅಂತ ಇನ್ನು ಮತ್ತೆ ಹಾಗೆ ಹೇಳಿದ್ರೆ ನೀಲಿ ಮನೆಯಿಂದ ಆಚೆ ಗೊತ್ತಾಯ್ತು ಅಂತ. ನೀ ಹೇಳಿದ್ದಲ್ಲ ನೀಲಿ ಮನೆ ಅಂತ. ನೀಲಿ ಮನೆಯಿಂದ ಆಚೆ ಅಂತ ಹೇಳ್ಬೇಕಾದ್ರೆ ನೀವು ಬಿಟ್ರೆ ಹೇಳೋದಕ್ಕೆ. ಈಗ ಬರುದಿಲ್ಲ ಅಂತ. ಬಂಗಾರದಂತ ಹುಡುಗಿ ಪಾಪ. ಪಾಪ ಎಷ್ಟು ಒಳ್ಳೆ ಹುಡುಗಿ ಅದು ಪಾಪ. ಅಂತ ಹುಡುಗಿಯನ್ನು ಮನೆ ಬಿಟ್ಟು ಕಳಿಸಿದಲ್ಲಿ ನೀವು ಯಾವ ಮೂರಗಾಸಿನವನ್ನ? ಬಾಬಾ, ಇಂಥ ಅಜ್ಜಿತಾತಗಳು ಇದು ಬಿಟ್ರೆ ಫ್ಯಾಮಿಲಿ ಎಕ್ಕುಟ್ಟು ಹೋಗೋದ್ರಲ್ಲಿ ಏನು ಸಂಶಯ ಇಲ್ಲ. ಇಂಥ ಪರ್ಫಾರ್ಮೆನ್ಸ್ ಇದು ಬಿಟ್ರೆ ಗತಿ. ಸೊ ಇಂಥ ಒಂದು ಎಡವಟ್ಟು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಹೇಳಿ ನಾರಾಯಣ್ ಸರ್. ದೀಪಕ್, ಎಲ್ಲೋ ಚೂರ್ ಕಿಕ್ ಬೇಕು ಅಂತ ಅನ್ನಿಸ್ತು. ಬಟ್ ನೀವು ತುಂಬಾ ಸುಂದರವಾಗಿ ಆಕ್ಟ್ ಮಾಡಿದ್ರಿ. ಜಯಪ್ರಕಾಶ್ ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ರಾಜೇಶ್ 2ನೇ ಸಲ ನಮ್ಮ ವೇದಿಕೆಯಲ್ಲಿ ನಿಮ್ಮನ್ನ ಗಂಡಸು ವೇಷದಲ್ಲಿ ನೋಡಕ್ ತುಂಬಾ ಬೇಜಾರಾಗ್ತಾ ಇತ್ತು. ನನಗಿಂತ ತುಂಬಾ ಬೇಜಾರಾಗಿದ್ದು ನಿರಂಜನ್ಗೆ. ನಿಮ್ಮನ್ನ ಆ ರೀತಿ ನೋಡಕ್ ಇಷ್ಟನೇ ಪಡಲ್ಲ ಯಾರು. ದೀಪಕ್, ನೀವು ಯಾವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ನೀವೇನೇ ಪಾತ್ರ ಮಾಡ್ಲಿ, ಏನೇ ಗೆಟಪ್ ಹಾಕೊಂಡ್ ಬರ್ಲಿ, ನಮಗ್ ಚೆನ್ನಾಗಿ ಕಾಣ್ತೀರ ನೀವು. ಒಳ್ಳೇದಾಗ್ಲಿ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರುತಿ ಮೇಡಮ್. ನಿರಂಜನ್, ಎಸ್. ಪ್ರಪಂಚದಲ್ಲಿ ಎಷ್ಟು ಅದ್ಭುತಗಳಿದಾವೆ? 8. ನಾನಿವತ್ತು 9ನೇದು ನೋಡಿದೆ. ಏನು ಅಂತ ಕೇಳಿ? ರಾಜೇಶ್ ಗಂಡ್ಸಾಗಿರೋದು. ರಾಜೇಶ್ ಗಂಡ್ಸಾಗಿದ್ದು 9ನೇ ಅದ್ಭುತ. ಕಲಾವಿದನಾಗಿ ಪಾತ್ರ ಚೆನ್ನಾಗಿ ಮಾಡಿದ್ರಿ, ಬಟ್ ಏನೋ ಅಷ್ಟು ಸುಂದರವಾಗಿ ಕಾಣ್ಲಿಲ್ಲಪ್ಪ ನಮ್ಗೆ ಇವತ್ತು. ಓಕೆ ಮೇಡಮ್. ಕಲಾವಿದರಾಗಿ ನೀವು ಆಲ್ರೆಡಿ ಪ್ರೂವ್ ಮಾಡಿದಿರಿ. ಜನ ನಗಿಸುವಷ್ಟರಲ್ಲಿ ಇನ್ನೊಂದಿಷ್ಟು ಕಾನ್ಸಂಟ್ರೇಟ್ ಮಾಡಿ ಮುಂದಿನ ಸರಿ ಹಳೇ ದೀಪಕ್ನ ನೋಡಬೇಕು ಅನ್ನೋ ಅಂತ ಒಂದು ಆಸೆ ನನಗಿದೆ. ಮುಂದಿನ ಸ್ಕಿಟ್ಟಲ್ಲಾದರೂ ಅದನ್ನ ನಿರೀಕ್ಷೆ ಮಾಡ್ತೀನಿ. ಒಳ್ಳೇದಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಚಂದ್ರು ಸರ್, ತುಂಬಾ ಚೆನ್ನಾಗಿ ಮಾಡಿದ್ರು. 4 ಜನ ಅಭಿನಯದ ವಿಚಾರದಲ್ಲಿ 2ನೇ ಮಾತಿಲ್ಲ. ತುಂಬಾ ಚೆನ್ನಾಗಿತ್ತು, ಸೊಗಸಾಗಿತ್ತು. ನಿಮಗೆ ಧನ್ಯವಾದಗಳನ್ನ ಹೇಳಿಸ್ತೀನಿ. ಧನ್ಯವಾದಗಳು, ಬಹಳ ಚೆನ್ನಾಗಿ ಮಾಡಿ. ಮುಂದಿನ ಸ್ಕಿಟ್ ರೆಡಿಯಾಗಿ. ಥ್ಯಾಂಕ್ ಯು ವೆರಿ ಮಚ್. ನಿಂಗೊಂದು ವಿಷಯ ಗೊತ್ತೇನೋ ನಿರಂಜನ?
ಅಯ್ಯಯ್ಯೋ ಅಯ್ಯಯ್ಯೋ ಸರ್, ಇವಳಿಗೆ ರಾ ಬರ್ತಿಲ್ಲ, ಬರೀ ಲಾಲ ಅಂತಿದ್ದಾಳೆ. ಹಲೋ, ನಂಗೆ ರನು ಬರುತ್ತೆ, ಲಾನು ಬರುತ್ತೆ, ಎಲ್ಲಾನು ಬರುತ್ತೆ. ಆದ್ರೆ ಹೀಗೆ ರಾ ಬರ್ದಿರೋ ಹುಡುಗಿ ಮನೆಗೆ ಹುಡ್ಗ ಬಂದ್ರೆ ಏನೆಲ್ಲ ಅವಾಂತರ ಆಗತ್ತೆ ಅನ್ನೋದನ್ನ ಹೇಳ್ದಕ್ ಬರ್ತಾ ಇದಾರೆ ನಮ್ಮ ಪಂಚ್ ಪಂಟರ್ಸ್. ಮಗಳೇ ಮಗಳೇ ಮಗಳೇ, ಮಗಳೇ, ನೀನ್ ಈ ತರ ಮುದ್ದು ಮಾಡೋ ಸ್ಟೈಲಲ್ಲಿ ನೋಡಿದ್ರೆ ನನ್ನ ಅಪ್ಪನ ಮರೆದು ಬಿಡ್ತೀಯ ನೀನು. ಅಪ್ಪ ನೀನ್ ಹಿಂಗಿದ್ಯಾ, ನಾನ್ ಯಾಕೆ ಹಿಂಗಿದ್ದೀನಿ? ನೀ ಬೆಳೆಯುವಾಗ ಬಿದ್ದು ಗೊಬ್ಬರ ನಾ ಬೆಳೆಯುವಾಗ ಬೀಳಿಲ್ಲ, ಅದಕ್ಕೆ. ನಾನು ಗೊಬ್ಲ ತಿಂಗ್ ಬೆಳ್ದಿದ್ದ. ಗೊಬ್ಲ ನೋಡಮ್ಮ, ನೀನೇನು ಮಾತಾಡ್ಬೇಡ, ನಿನ್ ಡೈಲಾಗು ನಾನೇ ಹೇಳ್ತೀನಿ, ಆಯ್ತಾ? ಅಪ್ಪ ನಂಗ್ ಲ ಬರಲ್ಲ ಅಷ್ಟೇ. ಅಯ್ಯೋ ಛೆ! ನಿನಗೆ ರ ಬರಲ್ಲ ಅನ್ನೋದು ಅಖಂಡ ಕರ್ನಾಟಕಕ್ಕೆ ಗೊತ್ತಾಗೋ ತರ ಹೇಳ್ಬಿಟ್ಟಲ್ಲಮ್ಮ. ಫಲವಾಗಿಲ್ಲ ಪಿಲಪ್ಪ. ಪಲಾವ್ ಬೆಳಿಗ್ಗೆ ಮಾಡಿದ್ನಲ್ಲ. ಅಪ್ಪ ಅದು ಅಲ್ಲ, ಫಲವಾಗಿಲ್ಲ ಪಿಲಪ್ಪ. ಓ ಪರವಾಗಿಲ್ಲ ಅಂದ್ಯಾ? ಆ ದೇವ್ರು ನನಗೆ ದೇವತೆ ಅಂತ ಮಗಳು ಕೊಟ್ಟಿದ್ದಾನೆ. ಇಷ್ಟಿದ್ಲು ಇಷ್ಟಾಗಿದ್ದಾಳೆ. ಇವಳಿಗೆ ಬೇಗ ಒಂದ್ ಗಂಡು ನೋಡಿ ಮದುವೆ ಮಾಡ್ಬಿಟ್ರೆ ಅಲ್ಲಿಗೆ ನನ್ನ ಜನ್ಮ ಸಾರ್ಥಕ ಆದಂಗೆ. ಅಪ್ಪ ನಿನ್ ಜನ್ಮ ಸಾರ್ಥಕ ಆಗ್ಬೇಕು ಅಂತ ನಾನ್ ಮದ್ವೆ ಆಗ್ಬೇಕಾ? ಓ ಹಂಗಲ್ಲಮ್ಮ, ನಿನಗೀಗ 20 ತುಂಬ್ತು, ನಿನ್ನ ಮನಸ್ಸಲ್ಲೂ ಆ ತರ ಆಸೆ ಆಕಾಂಕ್ಷೆ ಇರಲ್ವೇ? ಯಾಕಿಲ್ಲ ಅಪ್ಪ, ನುಗ್ಗಿ ನುಗ್ಗಿ ಬಲತ್ತಪ್ಪ. ಯಾಕಂಪ ಮದ್ವೆ ಮಾಡ್ಕೊಂಡ್ರೆ ಬೇಡ ಅಂತೀಯ? ಯಾರಪ್ಪ ಬೇಡ ಅಂದಿದ್ದು? ಬಂದವಳು ಬೇಡ ಅಂದಿದ್ದು. ಇದು 114ನೇದು. ಹೌದಮ್ಮ, 114 ಜನ ಗಂಡು ಬಂದು ನೋಡಿ ಹೋದ್ರು. ಅವ್ರಿಗೆ ಯಾರಿಗೂ ನಿನ್ ಮನಸ್ಸು ಮುಖ್ಯ ಆಗಿರ್ಲಿಲ್ಲ, ಬರೀ ನಿನ್ನ ಮಾತೆ ಮುಖ್ಯ ಆಗಿತ್ತು. ಹೋಗ್ಲಿ ಬಿಡಮ್ಮ, ನೀ ನನ್ ಪುಟ್ಟಿ ಇದ್ಲಿ ಇದ್ದಂಗೆ, ನೀ ನನ್ ಪುಟ್ಟಿ ಇದ್ದಂಗೆ. ಅಪ್ಪ ಮುದ್ದೆ ಅಪ್ಪ. ಏನಮ್ಮ ಮಾಡ್ದೆ ನೀನು? ಅಪ್ಪ ನಂಗ್ ಬಾಳ ಪ್ರೀತಿ ಬಂದಾಗ ನಾನು ಹಿಂಗೆ ಮಾಡೋದು. ನಿನ್ ಗಂಡನಿಗೆ ಹಿಂಗೆ ಎತ್ಕೋತೀಯ? ಓ ಟ್ರೈ ಮಾಡ್ತೀನಿ. ಆಮೇಲೆ ಟ್ರೈ ಮಾಡು. ನಾನೀಗ ಅಂಗಡಿಗೆ ಹೋಗಿ ಸ್ವೀಟ್ ತರ್ತೀನಿ, ನಿನ್ ನೋಡಕ್ಕೆ ಗಂಡ ಬರ್ತಾನೆ. ಯಾವ ಗಂಡು? ಯಾರ ಗಂಡ ಅಲ್ಲ, ನಿನ್ನ ಮದುವೆ ಮಾಡ್ಕೊಳ್ಳೋ ಗಂಡು. ಹೋ ಬಲ್ಲಿ ಬಲ್ಲಿ. ಏನು ಬಲ್ಲಿ ಬಲ್ಲಿ? ಅವ್ರ ಮುಂದೆ ಬಾಯ್ ಬಿಟ್ಟು ಬನ್ಗಡೆ ಆಗ್ಬೇಡ, ನೀನು ವೀಕ್ನೆಸ್ ನ ತೋರಿಸ್ಕೋಬೇಡ. ಆಯ್ತಪ್ಪ, ಹುಷಾರಾಗಿತ್ತೀನಿ. ಹುಷಾರಾಗಿರು. ನಾನು ಹೋಗಿ ಸ್ವೀಟ್ ತರ್ತೀನಿ, ಓಕೆನಾ? ಅಳಿಯಂದ್ರು ಬರ್ತಾರೆ. ಅಳಿಯಂದ್ಲು ಅವಳು ಯಾವಾಗ ಬರ್ತಾಳಪ್ಪ? ಇವ್ರೇ ಅವರು, ಅವ್ರೇ ಇವ್ರು. ನೀನು ಮಾತು ಕಡಿಮೆ, ಇಂಪ್ರೆಸ್ ಜಾಸ್ತಿ. ಗೊತ್ತಪ್ಪ, ಹೋಗು. ಒಂದ್ ಕೆಲ್ಸನೇ ಮರ್ತ್ಬಿಟ್ಟೆ ಸರ್. ನಂಜಪ್ಪ ಅವ್ರ ಮನೆ ಎಲ್ಲಿ ಸರ್? ನಂಜಪ್ಪ ಅವ್ರ ಮನೆನೋ? ನೀವ್ಯಾಕೆ ಇಲ್ಲಿ ಬಂದ್ರಿ? ಅವ್ರ ಮನೆ ಅಲ್ಲೇ ಹೋಯ್ತು. ಎಲ್ಲಿ ಸರ್? ಆ ಬ್ಲ್ಯಾಕ್ ಹೋಲ್ ಕಾಣಿಸ್ತಿದೆ ಅಲ್ಲ, ಅದ್ರೊಳಗೆ ನುಗ್ಗಿ ಹೋದ್ರೆ ಅವ್ರ ಮನೆ ಬರುತ್ತೆ. ಅದು ಮಸಾಣದ ದಾರಿ, ಅದಕ್ಕೆ ತೋರಿಸಿದ್ದು. ಒಬ್ಬ ಪ್ರೊಫೆಸರ್ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇಲ್ಲಿ ಜನಕ್ಕೆ.
ಇತ್ತು ಬುಕ್ಕು ಬುಕ್ಕು ಒಂಡಿಕ್ಕಿ ಹೊಡೆದ್ರೆ ಕೊಂಬರುತ್ತಂತೆ, ಇನ್ನೊಂದು ಹೊಡಿತೀರಾ? ಫಸ್ಟಿಂದ ಬನ್ನಿ. ಅಂದಾಗೆ ನಂಜಪ್ಪನವರ ಮನೆ. ನನ್ನ ನಾಮಧೇಯ ಲೋಕೇಶ್, ನಾನೋರ್ವ ಕನ್ನಡ ಉಪನ್ಯಾಸಕ. ನಂಜಪ್ಪನವರ ಮನೆಗೆ ಕನ್ಯೆ ನೋಡಲು ಬಂದಿದ್ದೆ. ಅಂದಾಗೆ ನೀವು? ನಾನೇ. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಈ ತರನು ಹುಡುಗಿರಿ ಹೆಸರಿಟ್ಕೋತಾರ? ಆ ಕನ್ಯೆ ನಾನೇ. ನಂಜಪ್ಪನವರ ಮಗಳು ನೀವೇನಾ? ಅಂದಾಗೆ ನಿಮ್ಮ ನಾಮಧೇಯ? ಅದು ಅದು ಹೆಸರು ಹೇಳಕ್ಕೆ ಯಾಕೆ ಇಷ್ಟೊಂದು ನಾಚ್ಕೋತಾ ಇದ್ದೀರಾ? ಅದು ಅದು ಪ್ಲೀಸ್ ಹೇಳಿ. ಅದು ಅದು ಹೇಳಿ, ಅದು ದಯಮಾಡಿ ಹೇಳಿ. ಅದು ಲಂಬ. ಲಂಬ? ಈಗೂ ಹೆಸರಿಟ್ಕೋತಾರ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಲಂಬ, ನಾನು ನಿಮ್ಮನ್ನ ಮನ್ಸಾರೆ ಮೆಚ್ಚಿದ್ದೀನಿ. ಪ್ರೀತಿ ಪವಿತ್ರ, ಪ್ರೀತಿಸ್ತೋಳ್ ವಿಚಿತ್ರ. ಬೇಜಾರಾದ್ರೆ ಎಣ್ಣೆ, ಲವ್ವಲ್ಲಿ ಬಿದ್ರು ಮಣ್ಣೆ. ಲಂಬ, ನಾನೇ ನಿಮ್ಗೆ ಆಧಾರ ಸ್ತಂಭ. ಅಯ್ಯೋ, ಮೈಯಲ್ಲಿಲ್ಲ ಒಂಚೂರು ಜಂಬ. ಕೊಡ್ತೀರಾ ಕೈಗೆ ಸ್ವಲ್ಪ ಚಂಬ? ನೀರು ಕುಡಿಯಕ್ಕೆ, ನೀರು ಕುಡಿಯಕ್ಕೆ. ಲಂಬ ಲಂಬ ಲಂಬ, ಒಳ ಸ್ವೀಟ್ ನೇಮ್. ತಗೊಳ್ಳಿ ನಿಮ್ ಚೊಂಬ. ಇಷ್ಟು ದಿವಸ ಎಲ್ಲಿದ್ರಿ? ನಿಮ್ಮ ಉನ್ನತ ಶಿಕ್ಷಣ ಎಲ್ಲಿ ಮುಗಿಸ್ತ್ರಿ? ಅಪ್ಲೋಡ್ ಅಪ್ಲೋಡ್ ಅಬ್ಲಾಡ್? ಅಪ್ಲೋಡ್. ಓ, ವಿದೇಶ, ಅಬ್ರಾಡ್. ಅಲ್ಲಿ ಓದಿರೋದ್ರಿಂದ ನಿಮ್ಗೆ ಕನ್ನಡ ಉಚ್ಚಾರ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಲೈಟ್ ಇರ್ಲಿ, ಲೈಟ್ ಇರ್ಲಿ. ಕತ್ಲೆ ಅಂದ್ರೆ ನನ್ಗೆ ಸ್ವಲ್ಪ ಭಯ. ರೈಟ್ ಅಂದಿತಾ? ಓ, ಲಂಬ ಅಂದ್ರೆ ರಂಬ. ಆಮೇಲೆ ರೈಟ್, ಲೈಟ್ ಲೈಟ್ ತಿರ್ಗಾ ಲೈಟಾ? ಓ, ಲೈಟ್. ಐ ಲೈಕ್ ಇಟ್. ಐ ಲೈಕ್ ಯು. ಅಬ್ರಾಡ್ ಇಂದ ಬಂದಿರೋದಲ್ವಾ, ತುಂಬಾ ಸ್ಪೀಡ್ ಇದ್ದಾರೆ. ಟಿವಿ ನೋಡ್ತೀರಾ? ಓ, ನೋಡ್ತೀನಿ. ನಾನು ನೋಡ್ತೀನಿ. ನಾನು ಭಕ್ತಿ ಚಾನಲ್ ತುಂಬಾ ನೋಡ್ತೀನಿ. ನೀವು? ನಾನು ಸೀರಿಯಲ್. ಸೀರಿಯಲ್? ಸೀರಿಯಲ್ 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 ಅಲ್ಲಿ ಯಾವ್ದು ನೋಡ್ತೀರಾ? ಬಂಗಾಲಿ. ಬಂಗಾಲಿ? ಬಂಗಾಲಿ. ಓ, ಬಂಗಾರಿ ಬಂಗಾರಿ. ನಾನು ಕ್ರೈಮ್ ಸ್ಟೋರಿನೂ ಬಹಳ ನೋಡ್ತೀನಿ. ಕ್ರೈಮ್ ಸ್ಟೋರಿ ಯಾವ್ದು ನೋಡ್ತೀರಾ? ಶಾಂತಂ ಪಾಪಂ. ರಂಬಾ, ನಿಮ್ಮ ಕೇಶ ರಾಶಿಗೆ ಯಾವ ತೈಲ ಹಾಕ್ತೀರಾ? ಶುದ್ಧ ಅಲಲೆಣ್ಣೆ. ಅಲಲೆಣ್ಣೆ? ಅರಳೆಣ್ಣೆ? ಯಾರು ನೀವು? ಯಾರಮ್ಮ ಇವ್ರು? ಇಲ್ಲಿ ಯಾಕೆ ಬಂದಿದಾರ? ಯಾರು ನೀವು? ನೋಡಿ, ಸೀರಿಯಲ್ 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 ಸೀರಿಯಲ್ದವ್ರ? ಯಾವ ಸೀರಿಯಲ್? ನೋಡಿ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವುದೇ ವಾಹಿನಿಯಿಂದ ಬಂದಿಲ್ಲ. ನಂಜಪ್ಪನವರ ಮನೆಗೆ ಕಣ್ಣೆ ನೋಡಲು ಬಂದಿದ್ದೆ. ಅಳಿಯಂದ್ರು. ಅಳಿಯ? ನೈಸ್ ಟು ಮೀಟ್ ಯು. ನಾನು ನಂಜಪ್ಪ, ನಮ್ಮಪ್ಪ ಗುಂಜಪ್ಪ, ಅವರಪ್ಪ ಗುಲ್ಗೋಚಪ್ಪ. ಸಾಕು ಮಾವ, ಸಾಕು ಮಾವ. ಮಾವ, ನಿಮ್ ಮಗಳು ನನಗೆ ತುಂಬಾ ಇಷ್ಟ ಆದ್ರು. ಈ ನ್ಯೂಸ್ ಕೇಳ್ತಿರೋದು ಇದೇ ಫಸ್ಟ್ ಟೈಮ್. ಇವತ್ತೇ ಶುರು ಮಾಡ್ಬಿಡೋಣ.
ನಾನು ಹೇಳಿದ್ದು ಮದುವೆ ಶಾಸ್ತ್ರ. ಅಲ್ಲ ಯಾಕೆ ಇಷ್ಟು ಅರ್ಜೆಂಟು ಅಂತ, ಇನ್ನೂ ನಮ್ಮ ಮನೆಯವ್ರು ಬರ್ಬೇಕು, ಶಾಸ್ತ್ರ ಸಂಪ್ರದಾಯ. ರೀ ನಿಮ್ ಮನೆಯವ್ರು ಬರಕ್ ನಿಮ್ಗೇನ್ ಸೀರಿಯಸ್ ಆಗಿದೆ? ಆಗ್ತಿರೋದ ಮದ್ವೆ ಆದ್ಮೇಲೆ ಮನೆಗ್ ಹೋಗ್ತಿರಲ್ಲ. ನೀವ್ ಹೇಳೋದು ಕರೆಕ್ಟೇ, ಆದ್ರೂ ನಮ್ಮ ಅಮ್ಮನ್ಗೊಂದು ಫೋನ್ ಮಾಡ್ಬಿಡ್ತೀನಿ. The number you are trying to reach is currently not reachable. ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆದ್ಮೇಲೆ ನಾನೇ ಮಾತಾಡ್ತೀನಿ. ಮೊದ್ಲು ಮದ್ವೆ ಮಾಡ್ಕೊಳ್ಳಿ. ಬನ್ನಿ. ಅಲ್ಲ ನೀವು ಇಷ್ಟೊಂದು ಅರ್ಜೆಂಟ್ ಮಾಡ್ತಿರೋದ್ ನೋಡಿದ್ರೆ ನನ್ಗೆ ಏನು ಅಲ್ಲ ಇಂಥ ಶುಭ ಮುಹೂರ್ತ 150 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ಮುಹೂರ್ತ ಮೀರೋದ್ರೊಳಗೆ ಮದ್ವೆ ಆಗ್ಬಿಡಿ. ಆದ್ರೂ ಈಗ ನೀವ್ ಮದ್ವೆ ಆಗ್ತಿರೋ ಇಲ್ಲ ಹೊರಗಡೆ ಒಬ್ರು ಡಾಕ್ಟರ್ ಗಂಡು ಅಂತ ನಿಂತಿದ್ದಾರೆ. ಬಿಡಿ ನಾನು ಹೇಳ್ತೀನಿ. ತಗೊಳ್ಳಿ. ಅರ ಬದಲಿಸ್ಕೊಳ್ಳಿ. ತಗೊಳ್ಳಿ. ಅಲ್ಲ ಆದ್ರೂನು ಡಾಕ್ಟರ್ ಗಂಡು. ಬೇಡ ನಾನೇ ಕಟ್ತೀನಿ. ನಾ ಗಂಡು ತರ ಕಾಣಿಸ್ತಾ ಇಲ್ವಾ? ಅನುಮಾನ. ಕಣ್ ತುಂಬಿಕೊಳ್ಳಿ. ನನ್ನ ಮಗಳನ್ನ ನಿಮ್ ಮಗಳ ತರ, ನಿಮ್ ಹೆಂಡತಿ ತರ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಕಣ್ಣಲ್ಲಿ ತೊಟ್ಟ ಹನಿ ನೀರು, ಅವಳ ಬಾಯಲ್ಲಿ ರ ಅಕ್ಷರ ಬರ್ಬಾರ್ದು. ಹಂಗ್ ನೋಡ್ಕೊಳ್ಳಿ. ಅಕ್ಷರ ಹೋಗಿ ನಕ್ಷತ್ರ ನೋಡೋಗಿ. ಹೋಗಿ. ನೋಡಿ, ಅದೇ ಅರುಂಧತಿ ನಕ್ಷತ್ರ. ಈ ಕಡೆ ಪಾಪ. ಇಲ್ಲೇನು ಕಾಣ್ತ ಇಲ್ಲಪ್ಪ. ಏನು ಕಾಣಿಸ್ತಿಲ್ವಾ? ಚಿಕ್ಕವಳಿದ್ದಾಗ ನಕ್ಷತ್ರನ ತೋರಿಸಿದೀನಿ, ಚಂದ್ರನು ತೋರಿಸಿದೀನಿ. ಈ ನಕ್ಷತ್ರ ತೋರ್ಸಲ್ವಾ? ಬಾರಮ್ಮ, ತೋರಿಸ್ತೀನಿ. ಅಲ್ಲಿದೆ ನೋಡು, ಅಲ್ಲಿ ಆ ಮೋಡದ ಮರೆಯಲ್ಲಿದೆ. ಇನ್ನೇನು ಬಂದ್ಬಿಡುತ್ತೆ. ನೋಡ್ತಾ ಇರು. ತಂದೆಯಾಗಿ ಮಗಳು ಮದುವೆ ಮಾಡಿ ನನ್ನ ಜವಾಬ್ದಾರಿನ ನಾನು ಕಳ್ಕೊಂಡ್ಬಿಟ್ಟೆ. ಯಾಕೆ ಇಷ್ಟೊಂದು ಲೇಟ್ ರಿಯಾಕ್ಷನ್ ಕೊಡ್ತಿದ್ರಾ? ಅಪ್ಪನ್ ಲೇಟ್ ಆಗಿ ಎಕ್ಸಿಟ್ ಆಯ್ತಲ್ಲ ಅದಕ್ಕೆ. ನೀವ್ಯಾಕೆ ಹೀಗ್ ಮಾಡಿದ್ರಿ? ನಿಮ್ಮ ಅಪ್ಪ ಮಗಳದ್ದು ಫ್ಲೋ ಕಟ್ ಆಗ್ಬಾರ್ದು ಅಂತ. ಬಿಡ್ಸಿರ್ತಕ್ಕಂತವಳೆ. ಅಬ್ರಾಡ್ ಇಂದ ಬಂದಿರತ್ತಲ್ವಾ? ಅಬ್ರಾಡ್ ಆಗ್ಬಿಟ್ಟವಳೆ. ಮುಂದೆ ಏನ್ ಮುಂದೆ ಇವತ್ ನಿಮ್ಮಿಬ್ರು ಪ್ರಥಮ ರಾತ್ರಿ. ಇವತ್ ನಮ್ಮಿಬ್ಬರದು ಪ್ರಥಮ ರಾತ್ರಿ. ಓ ರಾತ್ರಿ ಅಂದ್ರ? ಓಕೆ. ಓ ನಮ್ಮ ಮದ್ವೆ ಎಷ್ಟು ಅರ್ಜೆಂಟ್ ಆಗೋಯ್ತಲ್ಲ. ನಮ್ಮ ಅಮ್ಮನ್ಗೊಂದು ಫೋನು ಮಾಡಿಲ್ಲ. ಮಾಡ್ಬಿಡ್ತೀನಿ. ಬೆಳೀಲಿನಾ? ಎಲೆ ಓ ಬ್ರೂಸ್ಲಿನಾ? ಏನ್ರಿ? ನೀವೊಂದು ರೊಮ್ಯಾಂಟಿಕ್ ಆಗಿರೋ ಹಾಡ್ ಹಾಡ್ತಿಲ್ಲ? ರೊಮ್ಯಾಂಟಿಕ್ ಆಗಿರೋದ? ಯಾವ್ದಾಡ್ಲಿ? ಹಾಲುತ್ತ ದೂಲ ಮೇಲೇಳುವ ಬಾಲ ಆಕಾಶದ ಚಂದಿಲ ಚೋಲ. ಇನ್ನೊಂದ್ಸತಿ ಯಾರು? ಹಾಲುತ್ತ ದೂಲ ಅಯ್ಯೋ ಫ್ರೆಶ್ ಡ್ರೈವ್ ಮಾಡ್ದೆ ಗಾಡಿ ತಗೊಂಡಂಗ ಆಯ್ತಲ್ಲಪ್ಪ. ಟೆಸ್ಟ್ ಮಾಡೋಣ. ಮಿಸ್ ಲಂಬಾ ಅಥವಾ ರಂಬಾ? ನೋ, ಮಿಸಸ್ ಲಂಬಾ ಲೋಕೇಶ್. ಲಂಬಾ ಲೋಕೇಶ್. ನಾನು ಕೆಲವು ಕ್ಲಿಷ್ಟಕರವಾದ ವರ್ಡ್ಗಳನ್ನ ಹೇಳ್ತೀನಿ, ಅದನ್ನ ರಿಪೀಟ್ ಮಾಡ್ತೀರಾ? ಸರಕ್. ಗುರು. ರಾಜ್ಕುಮಾರಿ. ರಾಜ್ಕುಮಾರ. ಎಸ್ ನಾರಾಯಣ್ ಸರ್. ಶ್ರುತಿ ಮೇಡಮ್. ನಿರಂಜನ್ ಸರ್.
ನಿರಂಜನ್ ಅಣ್ಣ. ಲಾಸ್ಟ್ದಾಗಿ ಒಂದು ಸಾಹಿತ್ಯ ಹೇಳ್ತೀನಿ, ಅದನ್ನ ನಾ ಹೇಳ್ದಂಗೆ ಹೇಳ್ತೀರಾ? ರೆಡಿ? ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಸಾಕು. ಇವತ್ ನಾವು ಫಸ್ಟ್ ನೈಟ್ ಮಾಡೋಣ. ಫಸ್ಟ್ ನೈಟ್ ಏನ್ ಹೇಳಿದೆ? ಇನ್ನೊಂದ್ಸತಿ ಹೇಳು. ಪ್ರಥಮ ಲಾಟ್ಲಿ. ಲಾಟ್ಲಿ ಅಂತೆ, ಲಾಟ್ಲಿ ಮಾಡ್ತೀರ? ಯೋ ಮಾವ, ಏನ ನನ್ಗೆ ರಾ ಬರ್ದಾರ ಹುಡುಗಿನ ಗಂಟಾಕಿ ಮೋಸ ಮಾಡಿದ್ಯಾ? ರಾ ಬರ್ದ ಇದ್ರೆ ಏನಾಯ್ತು? ನನ್ ಮಗಳು ತೆಳ್ಳಿಗೆ ಬೆಳ್ಳಿಗೆ ಕಡ್ಡಿಯಿಂದ ಕೊರ್ದಂಗಿಲ್ವಾ? ಏಯ್, ಕಲರ್ ಟೋನೇನೋ ಚೆನ್ನಾಗೇ ಇದೆ ಕಣಯ್ಯ, ರಿಂಗ್ ಟೋನೇ ಸರಿಯಾಗಿ ಬರ್ತಾ ಇಲ್ಲ. ಪ್ರಥಮ ಲಾಟ್ಲಿ ಆಗ್ಲಿ, ಬೆಳಿಗ್ಗೆ ತಲೆ ಹೋಗುತ್ತೆ. ಏಯ್, ನಿನಗೂ ರಾ ಉಚ್ಚಾರ ಸರಿಯಾಗಿ ಬರ್ತಾ ಇಲ್ವಲ್ಲ? ನಾ ರಾ ಹೊಡೆದಾಗ ಲಾ ಉಚ್ಚಾರ ಬಂದ್ಬಿಡುತ್ತೆ. ಸರ್, ನಾನೊಬ್ಬ ಕನ್ನಡ ಪ್ರೊಫೆಸರ್, ನನ್ನ ಹೆಂಡತಿಗೆ ರಾ ಬರಲ್ಲ ಅಂತಂದ್ರೆ ಜನ ಹೆಂಗೆಲ್ಲ ಆಡ್ಕೊಳಲ್ಲ. ಅಯ್ಯೋ, ನಿಮ್ಮಪ್ಪ ಹೆಂಗೇಳು ಹಿಂಗಲ್ಲ ಓಡಾಗಿತ್ತು. ಏನೇ ಬರೋದು ಅಲ್ಲಿ ಅಲ್ಲಿ ಅದು ಅದು ಪ್ರಥಮ ರಾತ್ರಿ ಆದ್ಮೇಲೆ ನನ್ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ರೀ. ನಾನು ಬಂಗಾಲಿಗೆ ಲಾ ಬಂದ್ಬಿಡ್ತು. ಬಂಗಾಲಿಗೆ ಲಾ ಬಂದ್ಬಿಡ್ತು. ನಾನು ಬಂಗಾಲಿ ಬಂಗಾಲಿ ಲೇ, ಮೂಲೆ ಮೂಲು ಕಿಸಿಗೆ ನನ್ ಲಾನೆ ಕಿತ್ಕೊಂಡ್ಬಿಟ್ಟಲ್ಲೇ. ಈಗ ನಾನ್ ಹೇಳ್ಕೊಡ್ತೀನಿ, ಹಾಗೆ ಹೇಳ್ತೀರಾ? ಹೇಳ್ಬೇಕು. ಸರಕ್ ಸರಕ್ ಸಲಕ್ ಸಲಕ್ ರಬಕ್ ರಬಕ್ ಲಬಕ್ ಲಬಕ್ ರಾಜ್ಕುಮಾರ, ರಾಜ್ಕುಮಾರಿ, ಎಸ್ ನಾರಾಯಣ್ ಸರ್, ಎಸ್ ನಾರಾಯಣ್ ಸರ್, ಶ್ರುತಿ ಮೇಡಮ್, ಶ್ರುತಿ ಮೇಡಮ್, ನಿರಂಜನ್ ಅಣ್ಣ. ನಿರಂಜನ್. ಈಗ ನಾನೊಂದು ಹಾಡು ಹೇಳ್ಕೊಡ್ತೀನಿ, ಅದೇ ರೀತಿ ಹಾಡ್ಬೇಕು. ಓಕೆ? ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಅಯ್ಯೋ, ನನಗೆ ಲಾಭ ಬರ್ತಾ ಇಲ್ಲ, ನನಗೆ ಲಾಭ ಬರ್ತಾ ಇಲ್ಲ. ಅಳಿಯನ್ರೆ, ನಿಮ್ ಮುಖ ನೋಡಿದ್ರೆ ಏನೋ ಕಳ್ಕೊಂಡಂಗ್ ಕಾಣಿಸ್ತಿದ್ದೀರಾ? ಅಲ್ಲಿ ಬಿಡಿ. ನಿಮ್ಮ ಪ್ರಥಮ ರಾತ್ರಿ ಹೇಗಾಯ್ತು? ನೀವೇನ್ ಕೆಲಸ ಮಾಡೋದು? ಕನ್ನಡ ಪ್ರೊಫೆಸರ್. ಇನ್ನೊಮ್ಮೆ ಹೇಳಿ. ಕನ್ನಡ ಪ್ರೊಫೆಸರ್. ಏನ್ ಹೇಳಿದ್ರು? ಕನ್ನಡ ಪ್ರೊಫೆಸರ್. ನನಗೆ ಲಾಭ ಹೊಂಟಾಯ್ತಾ? ಇಬ್ರು ಹತ್ರ ಬನ್ನಿ. ನಿನಗೇನು ಬಂತು? ನಿನಗೇನೋಯ್ತು? ಲಾ. ಒಟ್ನಲ್ಲಿ ನನ್ನ ಪ್ರಾಡಕ್ಟ್ ಸೇಲ್ ಆಯ್ತು. ನೀಲ, ನೀನ್ ನೋಡಿದ್ರೆ ಒಂದ್ ಹಾಲ್ ನೆನ್ಪಾಗ್ತಾ ಇದೆ. ಲಂಬಾ ಬೇಡ ಜಂಬಾ, ಲಂಬ ಲಂಬ ಬೇಡ ಜಂಬ, ಮೂಲು ಕಾಲಿನ ಕುದುರೆ. ಚಾನು ಹೋಗ್ಬಿಡ್ತಲ್ಲ, ಅದು ಹೋಗ್ಬಿಡುತ್ತಾ? ಹೋಲಿ ಬಿಡಮ್ಮ, ಕಾಲಿನ ಕುದುರೆ ಅಂತ. ಇನ್ನೊಂದ್ 2 ನಿಮಿಷ ಅದು ಇನ್ನೇನೇನು ಹೋಗುತ್ತೋ ಗೊತ್ತಿಲ್ಲ. ಬಟ್ನಲ್ಲಿ ಲೋಪಸಂಧಿಯ ಒಂದು ಸ್ಕಿಟ್ ನಿಮ್ಗೆ ಹಿಡಿಸ್ತಾ ಅಂತ ಕೇಳುವಂತ ಪ್ರಯತ್ನ. ಎಕ್ಸ್ಟ್ರಾಡಿನರಿ, ಎಕ್ಸ್ಟ್ರಾಡಿನಲ್ಲಿ ಸೂಪರ್ ಸೂಪರ್. ಈ ಕಾನ್ಸೆಪ್ಟ್ ಅದ್ಭುತವಾದ ಕಾನ್ಸೆಪ್ಟ್. ಅದು ಯಾರು ಬರೆದ್ರು ಅವ್ರಿಗೆ ಹ್ಯಾಟ್ಸ್ ಆಫ್. ಬಹಳ ಚೆನ್ನಾಗಿದೆ. ಶೇಖರ್ ಅನ್ನೋರು ಬರ್ದಿರೋದು. ಡೈಲಾಗ್ಸ್ ಅಂತೂ ಎಕ್ಸ್ಟ್ರಾಡಿನರಿ. ಯಾಕೆಂದ್ರೆ ಈ ರಾಗಳು ಬರೋ ಪದಗಳನ್ನೆಲ್ಲ ಹುಡುಕ್ಬೇಕು, ಅದು ಸ್ಕಿಟ್ಗೆ ಹೊಂದ್ಕೊಳ್ಬೇಕು, ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಭಿನಯಿಸ್ಬೇಕು. ಆ ವಿಚಾರದಲ್ಲಿ ನೀಲಾ ಎಕ್ಸ್ಟ್ರಾಡಿನರಿ. ಎಕ್ಸ್ಟ್ರಾಡಿನಲ್ಲಿ ಎಷ್ಟು ಹೊಗಳಿದ್ರು ಕಡಿಮೆನೆ. ನಿನ್ನ ಅಭಿನಯಕ್ಕೆ, ನಿನ್ನ ಪ್ರತಿಭೆಗೆ ದೊಡ್ಡ ನಮಸ್ಕಾರ. ಸೂಪರ್.
ಇನ್ನುಳಿದ ನೀವಿಬ್ರು ಅಂತೂ ನಿಮ್ಮನ್ನ ಏನ್ ಹೇಳ್ಬೇಕು ಗೊತ್ತಿಲ್ಲ. ಬಸವ ನೀನ್ ಎಲೆ ಮರೆ ಕಾಯಿನೇ ನೀನ್ ಆ ಓಡಿದ ರೀತಿ ಅಂತೂ ಎಷ್ಟು ಸುಂದರವಾಗಿತ್ತು ಅಂದ್ರೆ ಇನ್ನೊಂದ್ಸಲ ಓಡಿಸ್ಬೇಡವಾ, ನಾನು ನಿನ್ ಜೊತೆ ಓಡೋಣವಾ ಹಿಂಗೆಲ್ಲ ಆಗ್ಬಿಡ್ತು ನನಗೆ. ಆಮೇಲೆ ಯಥಾ ಪ್ರಕಾರ ನಮ್ಮ ಜಗದೀಶ ವೇದಿಕೆ ಮೇಲೆ ಬಂದಾಗ ನಮ್ಗೆ ತುಂಬಾ ನಿರೀಕ್ಷೆಗಳು ಯಾವಾಗ್ಲೂ ಕೂಡ. ಇವತ್ತು ಆ ನಿರೀಕ್ಷೆ ನೀನು ಸುಳ್ಳು ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ, ಬಹಳ ಚೆನ್ನಾಗಿ ಕ್ಯಾರಿ ಮಾಡಿದೆ ನೀನು. ಥ್ಯಾಂಕ್ ಯು ಶ್ರುತಿ ಮೇಡಮ್. ಒಂದು ಒಳ್ಳೆ ಹಾಡನ್ನ ಈ ಸ್ಕಿಟ್ಟಿಗೆ ಜೋಡಿಸಿದ್ದೀರಾ. ಸ್ಕಿಟ್ಟು ಒಟ್ಟಾರೆ ಹೆಂಗಿತ್ತು ಹೇಳ? ಹೇಳಿ ಸರ್. ಸೂಪಲ್ ಸೂಪಲ್ ಆಗಿತ್ತು. ಸ್ಕಿಟ್ಟು ಲಂಗ್ ಆಗಿತ್ತು. ನೀನು ತುಂಬಾ ಗೊಂಬೆ ತರ ಕಾಣ್ತಾ ಇದ್ದೆ. ನೆಕ್ಸ್ಟ್ ಜಗದೀಶ್ಗೆ ಬಂದ್ರೆ, ಜಗದೀಶ್ ಶಿವಣ್ಣನ ಒಂದು ಸಾಂಗ್ ಹಾಡಿದ ತಕ್ಷಣ ಆ ಶಿವಣ್ಣನ ವಾಕಿಂಗ್ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ನೋಡು, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬಾನೇ ಚೆನ್ನಾಗಿತ್ತು. ಬಸವರಾಜ್, ನೀವು ಇಷ್ಟು ಚೆನ್ನಾಗಿ ಹೇಗೆ ಆಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಾಯ್ತು ಇವತ್ತು. ಹೇಗೆ ಅಂತ ಕೇಳಿ, ಹೇಗೆ ಮಾಡು, ನಿಮಗೆ ಗೊಬ್ಬರ ತುಂಬಾ ಚೆನ್ನಾಗಿ ಬಿದ್ದಿದೆ. ತುಂಬಾನೇ ಚೆನ್ನಾಗಿತ್ತಪ್ಪ. ಐ ಎಂಜಾಯ್ಡ್. 3 ಜನ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಚಂದ್ರು ಸರ್, ನಿಮಗೆ ಹೇಗೆ ಅನಿಸ್ತು? ತೀರ್ಪುಗಾರರು ವಿವರವಾಗಿ ಹೇಳಿರೋದ್ರಿಂದ ನಂದು ಅದೇ ಅವ್ರು ಹೊಗಳದಷ್ಟೇ ನನಗೂ ಕೂಡ ಸಂತೋಷ ಆಗಿದೆ. ಪಾಸಿಟಿವ್ ಗುಣಾತ್ಮಕವಾದ ವಿಚಾರಗಳೇನಾದ್ರು 3 ಜನಕ್ಕೆ ಅಭಿನಯ ಮಾಡುವ ಸಾಮರ್ಥ್ಯ 100ಕ್ಕೆ 100 ಭಾಗ ಇದೆ. ನಿಮ್ಮಿಬ್ಬರ ಅಭಿನಯ ಬಿಟ್ರೆ ಇವ್ರು 3 ಜನದ್ದು ಚೆನ್ನಾಗಿತ್ತು ಅಂತ ಮತ್ತೊಮ್ಮೆ ಹೇಳ್ತೀನಿ. ಇದೇ ಖುಷಿ ಜಾಸ್ತಿ ಆಗ್ತಾ ಇದ್ರೆ ಅಮೃತನೂ ವಿಷ ಆಗ್ಬಿಡುತ್ತಂತೆ. ಹಾಗಾಗಿ ತಾವು ದಯವಿಟ್ಟು ಹೊರಟು ಬಿಟ್ರೆ ನಮಗೆ ಮಿಕ್ಕಿದೆಲ್ಲ ಒಳ್ಳೇದಾಗುತ್ತಾ. ಥ್ಯಾಂಕ್ ಯು. ಈ 3 ತಂಡಗಳಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು? ಇವತ್ತಿನ ಕಿರೀಟ ಯಾರಿಗೆ ಹೋಗತ್ತೆ? ಇವತ್ತು ಕಿರೀಟ ಯಾರಿಗೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ಲಂಬೆ ಕೊಡ್ತಾ ಇದೀವಿ, ಲಂಬೆಗೆ. ನೀಲಾ ಬನ್ನಿ ಸರ್. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. ನಾ ಈ ಕಿರೀಟ ತಗೊಳಕ್ ಎಲ್ಲರೂ ನನ್ಗೆ ಸಾಥ್ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಶ್ರುತಿ ಮ್ಯಾಮ್ಗೆ, ನಾರಾಯಣ್ ಸರ್ಗೆ, ಅಣ್ಣಂಗೆ, ಅಕ್ಕಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಕಿರೀಟ ಹಾಕೊಂಡವ್ರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಸೀರಿಯಸ್ಲಿ ಇದಕ್ಕಿಂತ ದೊಡ್ಡ ಸಂತೋಷ ಏನೂ ಇಲ್ಲ. ಹೌದು, ಕಂಗ್ರಾಚುಲೇಷನ್. ಇಷ್ಟೋ ತನಕ ನಮ್ಮ ಜೊತೆ ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆನೇ ಇದ್ದು ತುಂಬಾನೇ ಮಜಾ ಮಾಡಿದ್ದಾರೆ. ಹಾಗೆ ನಮಗೂ ಮಜಾ ಕೊಟ್ಟಿದ್ದಾರೆ, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂಡ್ರಿ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಎಂತ ಅದ್ಭುತ ಕಾಮಿಡಿಗಳು ಬಂದಿದೆ ಸರ್, ಅಲ್ವಾ? ನಿಜ, ಖಂಡಿತ. ಆದರೆ ಬಹುತೇಕ ಬದಲಾವಣೆಯನ್ನ ಕಂಡಂಥದ್ದು ಕೆಲವೇ ನಿರ್ದೇಶಕರುಗಳಲ್ಲಿ. ಅದರೊಳಗೆ ವಿಶೇಷವಾಗಿ ಗೌರವ ನಾರಾಯಣ ಅವರಿಗೆ ಹೋಗುತ್ತೆ. ಅವರದರಲ್ಲಿ ಬಹುತೇಕ ಪೋಷಕ ಪಾತ್ರ ಮತ್ತು ಹಾಸ್ಯ ಮಿಶ್ರಿತ ಪಾತ್ರ, ಅಥವಾ ಖಳನಾಯಕನಿದ್ದರೂ ಕೂಡ ಲಘುವಾದ ಖಳನಾಯಕನ ಪಾತ್ರ, ಮತ್ತು ಎಲ್ಲೋ ಒಂದು ಕಡೆ ಕೌಟುಂಬಿಕವಾದ ಪಾತ್ರಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಅಭಿನಯವನ್ನು ತೋರಿಸಿದ್ರು. ಇಬ್ಬರ ಸಹೋದ್ಯೋಗಿಗಳ ಜೊತೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ನಮ್ಮ ಮಜಾ ಭಾರತ ತಂಡ ಮತ್ತು ಆ ಟಿವಿ ವಿಶೇಷವಾಗಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ, ಕೂರಿಸಿದ್ದಕ್ಕೆ. ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮಾಡಿದ್ದಾರೆ. ಕಿರೀಟ ಯಾರ್ದಾದ್ರೂ ಪರವಾಗಿಲ್ಲ, ಒಬ್ಬರೇ ಹಾಕ್ಕೋಬೇಕು ಅಂತೇನಿಲ್ಲ. ಅದು ಆಚೆಗಡೆ ಇಟ್ಟಾಗ ಮಿಕ್ಕಿದ ಕಲಾವಿದರುಗಳು ಹಾಕ್ಕೊಳ್ಳಿ, ಅದೇನು ತೊಂದರೆ ಏನಿಲ್ಲ. ಕಿರೀಟ ಅಂತಕ್ಕಂಥದ್ದು, ಕಿರೀಟ ಮುಖ್ಯ ಅಲ್ಲ, ಸಾರ್ವಜನಿಕರ ಮನಸ್ಸಿಗೆ ಇಡಿಸಿದ್ರ ಅನ್ನೋದು ಭಾಳ ಮುಖ್ಯ. ಇಡಿಸ್ತೀರಾ, ಮುಂದೇನು ಇಡಿಸ್ಲಿ, ಒಳ್ಳೊಳ್ಳೆ ಕೆಲಸ ಮಾಡಿ. ಧನ್ಯವಾದ. ನಾನು ಅವರು ಮೊದಲು ಕೆಲಸ ಮಾಡಿದ್ದು ಸೂರ್ಯವಂಶ. ಆ ಸಿನಿಮಾ ಶುರು ಮಾಡಿದ್ವಿ, ಗೊತ್ತಾಗಿಲ್ಲ ಸಿನಿಮಾ ಶೂಟಿಂಗ್ ಮುಗಿದಿದ್ದು. 10 ನಿಮಿಷದಲ್ಲಿ ಇಬ್ಬರು ಸ್ನೇಹಿತರಾದ್ವಿ. 15 ನಿಮಿಷ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. 25 ನಿಮಿಷ ಒಂದು ಅದ್ಭುತವಾದ ಸೀನ್ ಮಾಡಿದ್ವಿ, ಅದೇ ನಾಟಿ ಕೋಳಿ ಸೀನು. ಇವತ್ತಿಗೂ ಕೂಡ ಆ ನಾಟಿ ಕೋಳಿ ಅಂದರೆ ಕ್ಲಾಪ್ಸ್ ಬೀಳ್ತಾ ಇರ್ತದೆ. ಎಲ್ಲ ಸಿನಿಮಾಗಳು ಕೂಡ 99% ನಮ್ಮ ಕಾಂಬಿನೇಷನ್ ಹಿಟ್ ಆಗಿದೆ. ಖುಷಿಯಾಗುತ್ತೆ ಅವ್ರ ಜೊತೆಲಿ ಕೆಲಸ ಮಾಡ್ತೀನಿ. ಈ ಎಂದಿನಂತೆ ನನ್ನ ಮುತ್ತಿನಂತ ಮಾತಿಂದ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇನೆ. ಎಲ್ಲ ಕಿವಿಗೊಟ್ಟು ಕೇಳಿ. ಗಂಡ ಹೆಂಡತಿ ಮಧ್ಯ ಅಮೃತವೂ ಹೆಚ್ಚಾದ್ರೆ ವಿಷ ಆಗುತ್ತೆ, ಪ್ರೀತಿ ಹೆಚ್ಚಾದ್ರೆ ಮಕ್ಕಳಾಗತ್ತೆ. ಪ್ರೀತಿ ಮಾಡ್ತಾ ಇರಿ. ಪ್ರೀತಿ ಹೆಚ್ಚಾದ್ರೆ ಮಕ್ಕಳಾಗತ್ತಾ? ನನ್ಗೆ ಗೊತ್ತಿರೋದು ಅಷ್ಟೇ, ಮಿಕ್ಕಿದೆಲ್ಲ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ.